Next one, students, 13th. You have tried the homework sums 11, 12. Now in this class A, we'll see almost a similar problem. ನೋಡೋಣ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ವಿಚ್ ಹ್ಯಾವ್ ಲರ್ನ್ಟ್ ಆಲ್ರೆಡಿ. ಲೆಟ್ ಮಿ ರೀಡ್ ದಿ ಪ್ರಾಬ್ಲಮ್. ಅ ಕಾರ್ ಮೂವಿಂಗ್ with a speed 72 km per hour increases its speed to 90 km per hour in 25 seconds. Calculate displacement of the car during that time. ಆ ಟೈಮ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನು? Now let's try the solution. Before that, list out given. ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನೀವು ಮುಂದೆ ಹೋಗಬೇಕು. ನೋಡಿ, ಸ್ಪೀಡ್, ಮೂವಿಂಗ್ ವಿತ್ ಸ್ಪೀಡ್, ಈಗ ಸ್ಪೀಡ್ ಹೋಗ್ತಾ ಇದೆ. ಇದು ಇನ್ಕ್ರೀಸಸ್ ಇಟ್ ಸ್ಪೀಡ್ 25 ಸೆಕೆಂಡ್ಸ್ನಲ್ಲಿ. ಈ ಇಂಟರ್ವಲ್ ಕಮೆನ್ಸ್ ಆದಾಗ 72, ಇದು ಮುಗಿಯುವಷ್ಟರಲ್ಲಿ 90. ಸೊ ದಿಸ್ ಹ್ಯಾಸ್ ಟು ಬಿ ಟೇಕನ್ ಇನಿಷಿಯಲ್ ವೆಲಾಸಿಟಿ. ಅದು ಯು ಅಂತನೋ V0 ಅಂತನೋ ಏನೋ ತಗೊಳ್ಳಿ. ದಟ್ ಈಸ್ 72 km per hour. ನೋಡಿ, ಇದು ಸೆಕೆಂಡ್ಸ್ನಲ್ಲಿದೆ. ಆಮೇಲೆ ಯಾವ ಯೂನಿಟ್ನಲ್ಲಿ ನೀವು ಬರೀಬೇಕು ಆನ್ಸರ್ನ ಮೆನ್ಷನ್ ಕೇಳಿಲ್ಲದೆ ಇರೋದ್ರಿಂದ ನಾರ್ಮಲಿ SI ಯೂನಿಟ್ಸಲ್ಲಿ ಬರಿತೀವಿ. ಅಂಡರ್ಸ್ಟುಡ್? ಅದು ಏನೂ ಯೂನಿಟ್ಸ್ ಕೇಳಿದವರು SI ಯೂನಿಟ್ಸು. ಸೊ ಕಿಲೋಮೀಟ್ರ್ ಪರ್ ಅವರ್ನ ಮೀಟ್ರ್ ಪರ್ ಸೆಕೆಂಡಿಗೆ ಬರೀಬೇಕು. ಆರ್ ಯು ರೈಟ್ ದಿಸ್ ವೇ, U ಈಕ್ವಲ್ಸ್ ಟು 72 ಕಿಲೋ ಅಂದರೆ 1000, 10^3 ಬರೀಬೋದು. ಪರ್ ಅಂದರೆ ಡಿವೈಡ್, ಅವರ್ 3600 seconds. We did in the yesterday's class. 36 2s are 2 10s are 20 meter per second. And final velocity after ಎಷ್ಟು ಟೈಮು? 25 seconds. So we denote it by V, that is 90 km per hour. ಓಕೆ, 90 ಕೊಟ್ಟಿದೆ. 90 ಕಿಲೋ ಅಂದರೆ ಎಷ್ಟು? ಮತ್ತು 1000 ಬರ್ಕೋಬೇಕು. ಕಿಲೋ ಅಂದರೆ 1000, ಪರ್ ಡಿವೈಡ್ ಅವರ್ 3600. ಝೀರೋಸ್. ನೀವು ಒಂದು ಕಾಮನ್ ಫ್ಯಾಕ್ಟರ್ ಏನಾದರೂ ಇರ್ಬೋದಾ ನೋಡೋಣ. ಈಗ ಇಲ್ಲಿ 9 4s are 36, 9 10s are 90. ಸೊ ಇಟ್ಸ್ 100, 10 10s are 100 divided by 4. What is 100 by 4? 25 meter per second. Done, right? ಚೆಕ್ ಮಾಡಿ ಇನ್ನೊಂದು ಸರಿ ಕ್ಯಾಲ್ಕುಲೇಷನ್. ಆ್ಯಂಡ್ ಟೈಮ್ ಈಸ್ ಗಿವನ್. ವಾಟ್ ಈಸ್ ಟೈಮ್? T ಈಕ್ವಲ್ಸ್ ಟು 25 seconds. ಅದು ಟೈಮು. ಈ ಟೈಮ್ನಲ್ಲಿ ಇಷ್ಟು ವೆಲಾಸಿಟಿ ಚೇಂಜ್ ಆಗಿದೆ. ಸೊ ದಿ ಕೀ ಐಡಿಯಾ ಏನು ಬರೆಯೋಣ. ಕೀ ಐಡಿಯಾ ದಿ ಫಾರ್ಮುಲಾ, ದಟ್ ಈಸ್ V ಈಕ್ವಲ್ಸ್ ಟು U ಪ್ಲಸ್ AT ಆರ್ V0 ಪ್ಲಸ್ AT. V0 ಬರ್ಕೋಬೋದು. ಯು ಸಾಲ್ವ್ ಫಾರ್ ಎ. ನೋಡಿ, ಟ್ರಾನ್ಸ್ಫರ್ ಟೈಮ್ ಡಿನಾಮಿನೇಟರ್. ಸೊ A ಈಕ್ವಲ್ಸ್ ಟು V minus U ಡಿವೈಡ್ ಬೈ T. ಸೊ ದಿ ವ್ಯಾಲ್ಯೂ ಆಫ್ A, V ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 25 ಮೈನಸ್ 20 divided by 25. So the value of A, 5 divided by 25. So 5 5s are 1/5. ಹಾಗೂ ಬರಿಬೋದು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲ 1/5 ನೀವು ರೇಷಿಯೋ ಕಂಡುಹಿಡಿಯಿರಿ, ದಟ್ ಈಸ್ 0.2 ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದಾದರೂ ಯೂಸ್ ಮಾಡಿ. ಇದು ಒನ್ ಪಾರ್ಟ್. ವೈ ಆಕ್ಸಲರೇಷನ್ ರಿಕ್ವೈರ್ಡ್ ಯಾಕೆ ಕಂಡುಹಿಡಿದ್ರಿ? ಯಾಕಂದರೆ ನಿಮಗೆ ಕೇಳ್ತಿರೋದು ಆಕ್ಸಲರೇಷನ್ ಅಲ್ಲ, ಅವರು ಡಿಸ್ಪ್ಲೇಸ್ಮೆಂಟ್ಗೆ ಆಕ್ಸಲರೇಷನ್ ಬಂದೇ ಬರುತ್ತೆ. ಬಿಕಾಸ್ ಟೂ ರಿಲೇಷನ್ಸ್ ನೋಡಿ, S ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್ ಆರ್ V ಸ್ಕ್ವೇರ್ ಈಕ್ವಲ್ಸ್ ಟು U ಸ್ಕ್ವೇರ್ ಪ್ಲಸ್ 2AS. ಎರಡರಲ್ಲೂ A ಬರುತ್ತೆ. ಹಾಗಾಗಿ ಟು ಫೈಂಡ್ ಡಿಸ್ಪ್ಲೇಸ್ಮೆಂಟ್ ಯೂಸ್ ಡಿಸ್ಪ್ಲೇಸ್ಮೆಂಟ್ X ಬರಿಬೋದು, S ಬರಿಬೋದು. UT ಪ್ಲಸ್ ಹಾಫ್ AT ಸ್ಕ್ವೇರ್. ಟೈಮ್ ಕೊಟ್ಟಿದ್ದಾರೆ. ಸೊ S ಈಕ್ವಲ್ಸ್ ಟು U ದಟ್ ಈಸ್ 20 ಇಂಟು T 25 ಪ್ಲಸ್ ಹಾಫ್ ಇಂಟು A 0.2.
0.ನ 1/5 ಬರೀಬೋದು ನೋಡಿ. 1/5 ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ದಿಸ್ ಇಸ್ 25 ಸ್ಕ್ವೇರ್ಡ್. ಮಾಮೂಲಿ ಸಿಂಪ್ಲಿಫಿಕೇಷನ್ ಆ ಕಡೆ ರೈಟ್. ಇಲ್ಲಿ ಎಸ್ ಈಕ್ವಲ್ಸ್ ಟು 25 20 ಎಷ್ಟು 25 2 50 500 ಪ್ಲಸ್ 1/5 2 10 ಆಗುತ್ತೆ. 10 ಇಂಟು 25 25 625 ಗೊತ್ತಲ್ವಾ, ಇದು ಮಾಡಿದ್ರೆ. ಸೊ ಎಸ್ ಈಕ್ವಲ್ಸ್ ಟು 500 ಪ್ಲಸ್ ನೋಡಿ ಇದು 1 ಪ್ಲಸ್ ಶಿಫ್ಟ್ ಆಗುತ್ತೆ. 625 ಡಿವೈಡ್ ಬೈ 10 ಇಸ್ 62.5. 1 ಪ್ಲಸ್ ಶಿಫ್ಟ್ ಆಗುತ್ತೆ. ಮ್ಯಾಥ್ಸ್ ಹೈಸ್ಕೂಲೆಲ್ಲ ಮಾಡಿರುತ್ತೆ ಸಿಂಪ್ಲಿಫಿಕೇಷನ್. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ಎಸ್ ಈಕ್ವಲ್ಸ್ ಟು 562 ಫೈನಲ್ ಆನ್ಸರ್ 0.5 ಮೀಟರ್ಸ್. ಇಷ್ಟು ಡಿಸ್ಟೆನ್ಸ್ ಹೋಗಿದೆ ಈ ಟೈಮ್ನಲ್ಲಿ ರೈಟ್. ಈಗ ನಾವು ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ತೀನಿ ನೋಡಿ. ಇಲ್ಲೇ ಇದೇ ಸಿಚುವೇಶನ್ನು ಒಂದು ಸರಿ ನೋಡಿ ಏನು ಮಾಡಿದ್ವಿ. ಹಿ ಹ್ಯಾಸ್ ಗಿವನ್ ವೆಲಾಸಿಟಿ, ಹಿ ಹ್ಯಾಸ್ ಗಿವನ್ ಅನದರ್ ವೆಲಾಸಿಟಿ. ಹೌ ಡು ಐಡೆಂಟಿಫೈ ವಿಚ್ ಒನ್ ಈಸ್ ಇನಿಷಿಯಲ್ ವಿಚ್ ಒನ್ ಈಸ್ ಫೈನಲ್? ಆ ಪ್ರಾಬ್ಲಮ್ನಲ್ಲೇ ಮೀನಿಂಗ್ ಇರುತ್ತೆ. ಕಾರ್ ಮೂವಿಂಗ್ ವಿತ್ ಅ ಸ್ಪೀಡ್, ಇನಿಷಿಯಲ್ ಅಂತ ಏನಿಲ್ಲ. ಈಗ ಅವ್ರು ಹೇಳೋ ವ್ಯಾಲ್ಯೂನೇ ಇನಿಷಿಯಲ್ಲು, ಆಮೇಲೆ ಏನೋ ಆಗಿದೆ ಸ್ಪೀಡ್ ಜಾಸ್ತಿ ಆಗಿದೆ ನೋಡಿ. ಇನ್ಕ್ರೀಸ್ ಆಗಿ ಯೂನಿಫಾರ್ಮ್ ಆಗಿ ಹೋಗಿದೆ ಅಂತ ನಾವು ಅಂದ್ಕೋಬೇಕು. ಯಾಕಂದರೆ ನಾವು ಡಿಸ್ಕಸ್ ಮಾಡ್ತಾ ಇರೋದೇ ಮೋಷನ್ ಅಂಡರ್ ಮೋಷನ್ ಆಗಿ ಸ್ಟ್ರೈಟ್ ಲೈನ್ ಅಂಡರ್ ಯೂನಿಫಾರ್ಮ್ ಆಕ್ಸಿಲರೇಷನ್. ಈ ಫಾರ್ಮುಲಾ ಯೂಸ್ ಮಾಡೋದು ಯೂನಿಫಾರ್ಮ್ ಆಕ್ಸಿಲರೇಷನ್ಗೆ. ಸೊ ನೀವು 25 ಸೆಕೆಂಡ್ಸ್ನಲ್ಲಿ ಸ್ಪೀಡು 72 ಇಂದ 90 ಹೋಗಿದೆ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯಬೇಕು. ನಾನೇನು ಮಾಡ್ತೀನಿ ಈಗ ಎಲ್ಲ ಲಿಸ್ಟ್ ಮಾಡಿಕೊಂಡೆ. ಇನಿಷಿಯಲ್ ವೆಲಾಸಿಟಿ 72 km/h, ಅದನ್ನು ಮೀಟ್ರ್ ಪರ್ ಸೆಕೆಂಡ್ ಬರ್ಕೊಳ್ಳಿ. ಆನ್ಸರ್ನೇ ಏನಾದರೂ ಈಗ km/h ಅಲ್ವಾ, ನಿಮಗೆ ಡಿಸ್ಟೆನ್ಸ್ ಕಿಲೋಮೀಟರ್ನಲ್ಲೇ ಕೇಳಿದ್ರು ಅಂತ ಇಟ್ಕೊಳ್ಳಿ. ಕಿಲೋಮೀಟರ್ನಲ್ಲಿ ಕಂಡುಹಿಡಿಯಿರಿ, ಆವಾಗ ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಬಟ್ ಏನೂ ಯೂನಿಟ್ನಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳದೇ ಇರೋದ್ರಿಂದ ನೀವು SI-ನಲ್ಲಿ ಬರೀಬೇಕು, ಅದನ್ನು ಬಿಟ್ಕೋಬೇಕು. ಸೊ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಟೈಮು ನೋಡಿ. ಈ ಫಾರ್ಮುಲಾ ಯೂಸ್ ಮಾಡಿದ್ರಿ, ಜಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ತುಂಬ ಸಿಂಪಲ್ ರೊಟೀನ್. ನೀವು ಒಂದು ಸರಿ ನೋಡ್ಕೊಬಿಟ್ರೆ ನೀವೇ ಮಾಡ್ತಾ ಹೋಗ್ಬೋದು. ಈ ಫಾರ್ಮುಲಾದಲ್ಲಿ ಹೇಗೆ ಸಾಲ್ವ್ ಮಾಡಿದ್ರೆ ಸಿಂಪ್ಲಿಫಿಕೇಷನ್ ಮ್ಯಾಥಮೆಟಿಕ್ಸ್ಗೆಲ್ಲ ಹೈಸ್ಕೂಲ್ ಕಲ್ತಿರ್ತೀರ. ಇದೇ ಕಡೆ ತೊಗೊಬಂದರೆ ಮೈನಸ್ ಆಯಿತು. ಆ್ಯಂಡ್ ಈ ಟೈಮ್ನ ಕೆಳಗೆ ಕಳಿಸಿದ್ರೆ ಎ ಮಾತ್ರ ಉಳಿಸ್ಕೋಬೇಕು, ಆವಾಗ V - U/T ಆಯಿತು. ಸಿಂಪ್ಲಿಫಿಕೇಷನ್ ತುಂಬ ಸುಲಭ. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಫಾರ್ಮುಲಾ ಗೊತ್ತಿದೆ, ವ್ಯಾಲ್ಯೂಸ್ ಹಾಕ್ಕೊಂಡ್ರಿ, ಸ್ಕ್ವೇರ್ ಮಾಡಿದ್ರಿ, ಆ್ಯಡ್ ಮಾಡಿದ್ರಿ, ಬಂತು. ಈಗ ಸ್ವಲ್ಪ ಚೇಂಜ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ಮಾಡಿಲ್ಲ ನೋಡಿ. ಏನು ಮಾಡ್ತೇನೆ, ಕಾರ್ ಮೂವಿಂಗ್ ವಿತ್ ಸ್ಪೀಡ್ ಏನೋ ಒಂದು ಕೋಣ 120 km/h ಹೋಗ್ತಾ ಇದೆ. ಈಗ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅದು 90ಗೆ ರೆಡ್ಯೂಸ್ ಆಯಿತು, 54ಗೆ ರೆಡ್ಯೂಸ್ ಆಯಿತು ಅಂತ ಇಟ್ಕೊಳ್ಳಿ. 54ಗೆ ಈ ಥರ 54 km ರೆಡ್ಯೂಸ್ ಆಯಿತು. ಏನೋ ಫ್ರ್ಯಾಕ್ಷನ್ ಬರ್ಬೋದು ಅಂತ ನೋಡೋಣ. ಇನ್ ಬರೆಯೋದು ಬೇಡ, ಟೈಮ್ ಕೊಡೋದು ಬೇಡ. ವೈಲ್ ನೋಡಿ ಈ ಥರ ಇದೆ. ವೈಲ್ ಎ ಕವರ್ಸ್ ನೋಡಿ ಹೇಳ್ತಾರೆ, ಕವರ್ಸ್ ಡಿಸ್ಟೆನ್ಸ್. ಇಷ್ಟು ಮಾತ್ರ ಚೇಂಜ್ ಮಾಡ್ತಿದ್ದಾರೆ. ಐ ವಿಲ್ ರಬ್ ಅಂಡ್ ರೈಟ್ ಹಿಯರ್. ಕವರ್ಸ್ ಡಿಸ್ಟೆನ್ಸ್, ಹಾಗೆ ನೋಡ್ಕೊಳ್ಳಿ. ಕವರ್ಸ್ ಡಿಸ್ಟೆನ್ಸ್ ಬರೆಯೋಣ. ಎಷ್ಟು ಒಂದು 0.75 ಮೀಟರ್ಸ್. 75 ಒಂದು ಹೋಲ್ ನಂಬರೇ ಬರೆದ್ಬೇಡ. 0.8 ಕಿಲೋಮೀಟರ್ಸ್. 0.8 ಕಿಲೋಮೀಟರ್ಸ್ ಅಷ್ಟು ಹೋಗುವಷ್ಟರಲ್ಲಿ ಸ್ಪೀಡ್ ಕಮ್ಮಿ ಆಗಿದೆ ಇಷ್ಟಕ್ಕೆ. ನಾವು ಇಲ್ಲೇನು ಕೇಳ್ತಾರೆ, ಫೈನ್ ಟೈಮ್ ಟೇಕನ್. ಟೈಮ್ ನೋಡಿ, ಟೈಮ್ ಕಂಡುಹಿಡಿಬೇಕು ಅಂದರೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಟೈಮಲ್ಲಿ 3 ರಿಲೇಷನ್ಸ್ನ ನೀವು ಹಾಗೆ ಮೈಂಡ್ಲಿ ತೊಗೊಳ್ಳಿ. V = U + AT, V² = U² + 2S ಆ್ಯಂಡ್ S = UT + ½ AT². ಈ ಮೂರಲ್ಲೂ ಆಕ್ಸಲರೇಷನ್ ಬಂದೇ ಬರುತ್ತೆ. ಸೊ ಆಕ್ಸಲರೇಷನ್ ಫೈಂಡ್ ಮಾಡಲೇಬೇಕು. ಆ್ಯಸ್ ಯೂಶುವಲ್ ಸೊಲ್ಯೂಷನ್ನಲ್ಲಿ ಗಿವನ್ ಇನಿಷಿಯಲ್ ವೆಲಾಸಿಟಿ V0 or U ಈಗ 120 ಇದೆ. 120 km/h. ಇದು ನೀವು ಮೀಟ್ರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ನೋಡೋಣ ಎಷ್ಟು ಬರುತ್ತೆ ವ್ಯಾಲ್ಯೂ. 120 ಕಿಲೋ 1000 ಪರ್ ಡಿವೈಡ್ ಅವರ್ 3600. 2 ಹೋಯಿತು, ಬರ್ಬೋದು ಅದು ನೋಡಿ. ಈಗ ಇಲ್ಲಿ 12 3s 36. 12 3s 36. ಅಲ್ಲಿಗೆ ಇದು 10 ಮೇಲೆ ಕೆಳಗಡೆ 3 ನೋಡಿ. 12 3s 36. 10 ಇಟ್ಕೊಂಡಿದ್ದಾರೆ, 10 ಇಟ್ಕೊಂಡಿದ್ದೀನಿ ಅಂತ. ಹಾಗೆ
ಅಲ್ಲಿಗೆ 10 × 10 is 100. 100 ಡಿವೈಡ್ ಬೈ 3 ಫ್ರ್ಯಾಕ್ಷನ್ ಬರುತ್ತೆ, ಹಾಗೆ ಇಟ್ಕೊಂಡಿರಿ. ಏನು ಬಂತು ಅದು ಬರ್ಕೊಳ್ಳಿ, ಮೀಟರ್/ಸೆಕೆಂಡ್. ಆಮೇಲೆ ಫೈನಲ್ ವೆಲಾಸಿಟಿ ಏನು? ಬರ್ತಾ ಹಾಗಾದರೆ ವೆಲಾಸಿಟಿ ಜಾಸ್ತಿ ಇದೆಯೋ ಕಮ್ಮಿ ಆಗಿದೆಯೋ? ಕಮ್ಮಿ ಆಗಿದೆ. ವೆಲಾಸಿಟಿ ಕಮ್ಮಿ ಆದರೆ ಯೂನಿಫಾರ್ಮ್ ಆಗಿ ನಾವೇನು ತಗೋಬೇಕು ಅಂದರೆ ಇಟ್ ಈಸ್ ಡೀಸಲರೇಷನ್. ನಾವು ಇಲ್ಲಿ ಬರೆಯೋಣ, ಸಪೋಸ್ ಅಂದರೆ ಯೋಚನೆ ಮಾಡಿ, ಆಕ್ಸಲರೇಷನ್ ಈಸ್ ಯೂನಿಫಾರ್ಮ್. ಆ ಆಕ್ಸಲರೇಷನಲ್ಲಿ ನೆಗೆಟಿವ್ ಪ್ರಾಬ್ಲಮ್ ಕೊಟ್ಬಿಡುತ್ತಾರೆ, ಯೂನಿಫಾರ್ಮ್ ಆಕ್ಸಲರೇಷನ್. ಇಲ್ಲಾಂದರೆ ವೇರಿಯಬಲ್ ಆದರೆ ಇದು ಮಾಡೋಕ್ಕಾಗಲ್ಲ, ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗೋದು. ಈಗ ಬರ್ಕೊಂಡ್ರಿ, ದಿ ವ್ಯಾಲ್ಯೂ 54 ರೈಟ್ ಇಂಟು 1000 ಕಿಲೋ ಅಂದರೆ ಸೇಮ್ ಸ್ಟೋರಿ, ಪರ್ ಡಿವೈಡ್ 3600. 2 zeros ಹೋಯಿತು. 9 ಕಾಮನ್ ಫ್ಯಾಕ್ಟ್ರಿ ನೋಡಿ ಇಲ್ಲಿ, 9 4s 9 6s. ಹಾಗಾದರೆ ಇದು 600 610 60. ಓಕೆ, 60 ಡಿವೈಡ್ ಬೈ 4 ಆಯಿತು. 64 ಅಂದರೆ ಎಷ್ಟು? 15 4s ಅಲ್ವಾ? 60 15 4 ಅದು ಹೋಲ್ ನಂಬರೇ ಬಂತು, ಇದು ಫ್ರ್ಯಾಕ್ಷನ್ ಬಂತು. ಆಮೇಲೆ ಇಲ್ಲಿ ಟೈಮ್ ಟೇಕನ್ ಕೊಟ್ಟಿಲ್ಲ ಅವರು, ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನು? ಆ ಮೂವ್ ಆಗ್ತಾ ಸ್ಪೀಡ್ ಕಮ್ಮಿಯಾಗಿ ಎಷ್ಟು ದೂರ ಹೋಗಿದೆ? 0.8 ಕಿಲೋಮೀಟರ್ಸ್. ಸೊ ಇನ್ ಮೈ ಡಿಸ್ಕಷನ್ ನಾನು ಇಲ್ಲಿ ಬರೀತೀನಿ ಈಗ, 0.8 ಕಿಲೋಮೀಟರ್ ಅಂದರೆ ನಾನು 0.8 ಇಂಟು ಕಿಲೋ ಅಂದರೆ ಎಷ್ಟು? 1000 SI ಮೀಟ್ರ್ ಬರೀತೀನಿ ಎಲ್ಲ ನಾನು. ಸೊ 800 ಮೀಟರ್ಸ್ ಹೋಗಿದೆ. ಈಗ ನಿಮಗೆ ಅವ್ರು ಕೇಳ್ತಿರೋದು ವೆಲಾಸಿಟೀಸ್ ಕೊಟ್ಟಿದ್ದೀವಿ, ಡಿಸ್ಪ್ಲೇಸ್ಮೆಂಟು ಕೊಟ್ಟಿದ್ದೀವಿ. ಹಾಗಾದರೆ ಫೈಂಡ್ ದಿ ಟೈಮ್ ಟೇಕನ್. ನೀವು ಟೈಮಿಗೆ ಯೂಸ್ ಮಾಡಿದ್ರೆ ಈಗ ಮಾಡಿದ್ರೆ T = V - U/T. ಎ ಗೊತ್ತಾಗಬೇಕು ಟೈಮ್ ಸಾಲ್ವ್ ಮಾಡಲಿಕ್ಕೆ, ಬಿಕಾಸ್ V = U + AT. ಅದರಲ್ಲಿ ನಾನು ಯುನ ಈ ಕಡೆ ಕಳಿಸ್ಕೊಂಡೆ, V - U. ಎ ಕೆಳಗಡೆ ಕಳಿಸಿದ್ರೆ ಟೈಮ್ ಸಿಕ್ಬಿಡುತ್ತೆ. ಈ ಈಕ್ವೇಷನಲ್ಲಿ ಟೈಮ್ ಮಾಡಬೇಕು ಅಂದರೆ ಎ ಗೊತ್ತಾಗಬೇಕು. ಹಾಗಾದರೆ ಎ ಕಂಡುಹಿಡಿಯೋದಕ್ಕೆ ಫಸ್ಟು ಟು ಫೈಂಡ್ ಎ ಆಕ್ಸಲರೇಷನ್, ಯೂಸ್ ದಿಸ್ ರಿಲೇಷನ್ V² = U² + 2as. ಯಾಕಪ್ಪ ಅಂದರೆ ಎಸ್ ಗೊತ್ತಿದೆ, ಯು ಗೊತ್ತಿದೆ, ವಿ ಗೊತ್ತಿದೆ. ಹಾಗಾಗಿ ಜಸ್ಟ್ ಮಿನಿಟ್, ನಾವು ಈ ಕಡೆ ತೊಗೊಳ್ಳೋಣ. ಆವಾಗ V² - U² 2as. ಐ ಸಾಲ್ವ್ ಫಾರ್ ಜಸ್ಟ್ ಎ ಮಾತ್ರ ಉಳಿಸ್ಕೊಡ್ತೀನಿ ಒಂದು ಸೈಡು. ನೀವು ರೈಟ್ ಸೈಡ್ ಆದರೂ ಬರ್ಕೋಬೋದು, ಲೆಫ್ಟ್ ಸೈಡ್ ಅದೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಬಿಗಿನರ್ಸ್ಗೆ ನಿಮಗೆ ಹೈಸ್ಕೂಲಲ್ಲಿ ಈ ಥರ ರಿಗರಸ್ ಕ್ಯಾಲ್ಕುಲೇಷನ್ ಫಿಸಿಕ್ಸ್ ಎಲ್ಲ ಬಂದಿಲ್ಲದೆ ಇರೋದ್ರಿಂದ, ನ್ಯೂಮರಿಕಲ್ಸ್ ಬರೀ ಮ್ಯಾಥ್ಸಲ್ಲಿ ಕೆಲವು ಮಾಡಿರ್ತೀರ. ಹಾಗಾಗಿ ಈ ಥರ ಸಿಂಪ್ಲಿಫೈ ಮಾಡೋದೇ ಗ್ರೇಟ್ ನಾಲೆಡ್ಜ್. ಅಯ್ಯೋ ಹೇಗೆ ಬಂತು ಆ ಥರ, ಏನು ವೆರಿ ಸಿಂಪಲ್. ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬಂದರೆ ಮೈನಸ್ ಆಗುತ್ತೆ. ಆಮೇಲೆ ಇವು ಡಿನಾಮಿನೇಟರ್ ಕಳಿಸ್ಬೋದು ಅಕಾರ್ಡಿಂಗ್ ಟು ದಿ ರೂಲ್ಸ್ ಆಫ್ ಮ್ಯಾಥಮೆಟಿಕ್ಸ್. V² - U² ಡಿವೈಡ್ ಬೈ 2s ಅಂತ ಬರ್ಕೊಳ್ತೀವಿ. ಸೊ ದಿ ವ್ಯಾಲ್ಯೂ ಎ, ವಾಟ್ಸ್ V²? V² ಈಸ್ ಫೈನಲ್ ವ್ಯಾಲ್ಯೂ 15² ಮೈನಸ್ 100 ಡಿವೈಡ್ ಬೈ 3² ಹೋಲ್ ಓವರ್ 2 × s ಅಂದರೆ 800. ಓಕೆ, ಹಾಗೆ ಇಟ್ಕೊಳ್ಳೋಣ. ಆಮೇಲೆ ಎ = 15 15s 225 ಮೈನಸ್ 100ನ ಸ್ಕ್ವೇರ್ ಮಾಡಿದ್ರೆ 10,000. ನೋಡಿ 4 0 ಬರುತ್ತೆ, 10,000 ಡಿವೈಡ್ ಬೈ 9 3 3s ಆ್ಯಂಡ್ 8 2s 16 1600 ಆಯಿತು. ಆಮೇಲೆ ನಾನು LCM ತೊಗೊಂಡೆ ಅಂತ ಇಟ್ಕೊಳ್ಳಿ. LCM ತೊಗೊಂಡಾಗ 9s 9 5s 45 ರೈಟ್, ಹಿಂಗೆ ತೊಗೊಂಡ್ರಿ 4 ಆಯಿತು. 9 2s 18 + 4 22 2 ಆಯಿತು. 9 2s 18 + 2 20 20 25 ಮೈನಸ್ 10,000 ರೈಟ್. ಹಿಂಗೆ ಬರ್ಕೊಂಡು ನೀವು 1600 ಬರ್ಕೊಳ್ತೀರ. ಕ್ಯಾಲ್ಕುಲೇಟರ್ ಇರುತ್ತೆ, ನೀವು ಸಾಲ್ವ್ ಮಾಡ್ತೀರಾ. ಈಗ ಇದು ಬರೀ 2000 ಆಗಿದ್ದಿದ್ರೆ ಆವಾಗ ನೀವೇನು ಮಾಡ್ತಾಯಿದ್ರಿ, ಇದನ್ನು 8000 ಬರೀತಾಯಿದ್ರಿ. 8000 25 ಕಮ್ಮಿ. 8000 25 ಕಮ್ಮಿ ಅಂದರೆ ಎಷ್ಟಪ್ಪ? 8000 25 ಕಮ್ಮಿ ಅಂದರೆ ತುಂಬ ಸುಲಭ. ಇವೆಲ್ಲ ಸಿಂಪಲ್ ಮ್ಯಾಥಮೆಟಿಕ್ಸು. ಇದು 10 - 5 ಅಂದರೆ 5, ಇದು 9 ಆಯಿತು, 7 ಆಯಿತು 75 ರೈಟ್. ಇಲ್ಲಿಂದ ಬಾರ ಮಾಡಿರ್ತೀರ 9, ಇದು 9, ಇದು 7 7 9 7 5 ಅಂತ ಬರ್ಕೊಬಿಡ್ತೀರ. ಬರ್ಕೊಂಡು ಎ = ಅದು ಮೈನಸ್ ಬರುತ್ತೆ. ಯಾಕೆ ಮೈನಸ್ ಬರುತ್ತೆ? ಇದು ಲೆಸ್ಸರ್ ವ್ಯಾಲ್ಯೂ, ಗ್ರೇಟರ್ ವ್ಯಾಲ್ಯೂ. 7 9 7 5 ಡಿವೈಡೆಡ್ ಬೈ ದಿ ವ್ಯಾಲ್ಯೂ 1600. ನಾನು ಪ್ಲೇಸ್ ವ್ಯಾಲ್ಯೂ ಶಿಫ್ಟ್ ಮಾಡೋದನ್ನು ಯೂಸ್ ಮಾಡ್ತೀನಿ. ನೀವು ಹೈಸ್ಕೂಲಲ್ಲಿ ಕಲ್ತಿದ್ದೀರಾ ನೋಡಿ, ಇಲ್ಲಿ 2 ಪ್ಲೇಸ್ ಶಿಫ್ಟ್ ಮಾಡಿದ್ರೆ ಇಲ್ಲಿ 2 ಪ್ಲೇಸ್ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಇದು ಇಲ್ಲಿದೆ.
ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ರೆ ಅವಾಗ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಬೋದು. ಇಲ್ಲಿ ಮೇಲೆರಡು ಕೆಳಗೆರಡು ಶಿಫ್ಟ್ ಮಾಡ್ಕೋಬೋದು, ಇಲ್ಲ ಮೇಲ್ 3 ಕೆಳಗೆ 3 ಶಿಫ್ಟ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಡೆಸಿಮಲ್ ಪಾಯಿಂಟ್ ಇಲ್ಲಿ 7975.0 1600.0 ಪಾಯಿಂಟ್ನ 1 2 3 1 2 3 ಅವೆಲ್ಲ ಹೈಸ್ಕೂಲ್ ಕಲ್ತಿರ್ತೀವಿ. ಅಲ್ಲಿಗೆ 7.975 ಪ್ಲೇಸ್ ವ್ಯಾಲ್ಯೂ. ದಶಮಾನ ಪದ್ಧತಿ ಅಲ್ವ ಕನ್ನಡದಲ್ಲಿ, ಅದು ಯೂಸ್ ಮಾಡಿರ್ತೀವಿ. ಇದು ಮಾಡಿಕೊಂಡು ನೀವು ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. ಎಷ್ಟು ಬಂದು ಇದನ್ನೇ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ದಿ ವ್ಯಾಲ್ಯೂ ಆಫ್ ಎ. ಇದನ್ನು ಲಾಸ್ಟಿಗೆ ನಾನು ಮಾಡ್ತೀನಿ. ಈಗ ಇದನ್ನೇ ಯೂಸ್ ಮಾಡ್ಕೊಳಾಗ ಈಗ ನೆಕ್ಸ್ಟು ನೀವೇನು ಮಾಡಬೇಕು, ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಮುಗೀತು. ಆ್ಯಕ್ಚುಲಿ ಕೇಳ್ತಾ ಇರೋದವರು ಟೈಮ್ ಟೇಕನ್. ಟೈಮಿಗೆ ಏನು ಮಾಡ್ತೀರಾ, ಮಾಮೂಲಿ ಫಾರ್ಮುಲಾ ಟು ಫೈಂಡ್ ಟೈಮ್ನ ಕಂಡುಹಿಡ್ಕೊಂಡು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಯೂಸ್ ಸೇ ವಿ ಈಕ್ವಲ್ಸ್ ಟು ಯು ಪ್ಲಸ್. ಇದೇ ಸ್ವಲ್ಪ ಈಸಿಯಾಗಿ ಬರುತ್ತೆ. ಇನ್ನೂ ಒಂದನ್ನು ಯೂಸ್ ಮಾಡ್ಬೋದು, ಟ್ರಾನ್ಸ್ಫರ್ ದಿಸ್ ಸೈಡ್ ವಿ ಮೈನಸ್ ಯು ಈಕ್ವಲ್ಸ್ ಟು ಎ ಟಿ. ಸೊ ದಿ ವ್ಯಾಲ್ಯೂ ಆಫ್ ಟಿ ವಿ ಮೈನಸ್ ಯು ಡಿವೈಡ್ ಬೈ ಎ. ಆ್ಯಂಡ್ ನಾನು ಮೈನಸ್ ಬರ್ಕೊಡ್ತೀನಿ. ಟಿ ಈಕ್ವಲ್ಸ್ ಟು ಫೈನಲ್ ವ್ಯಾಲ್ಯೂ. ವಾಟ್ಸ್ ಫೈನಲ್ ವ್ಯಾಲ್ಯೂ 15 ಮೈನಸ್ 100 ಡಿವೈಡ್ ಬೈ 3 ಹೋಲ್ ಡಿವೈಡ್ ಬೈ ಮೈನಸ್ ಅಲ್ಲಿದೆಯಲ್ಲ 7.975 ಹೋಲ್ ಡಿವೈಡ್ ಬೈ 1.6. ನೀವು ಒಂದೇ ಸ್ಟೆಪ್ಪು ಈ ಕಡೆ ಹೋಗೋಣ. ಈಗ ಈ ಕಡೆ ಹಾಕೊಳ್ಳಿ. ಇಲ್ಲಿ ಟಿ ಈಕ್ವಲ್ಸ್ ಟು ನಾನು ಏನು ಮಾಡ್ತೇನೆ, ಎಲ್ ಸಿ ಎಮ್ ತೊಗೊಂಡು 15 3 is 75 ಮೈನಸ್ 100 ಹೋಲ್ ಡಿವೈಡ್ ಬೈ 3 ಇಂಟು ನೋಡಿ, ಇದು ಡಿನಾಮಿನೇಟರ್ ನ್ಯೂಮರೇಟರ್ ಬರುತ್ತೆ. ನ್ಯೂಮರೇಟರ್ ಬಂದಾಗ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಈಗ ಹಾಕೊಳ್ಳಿ, ಮಲ್ಟಿಪ್ಲೈ ಆಗಿ 1.6 ಡಿವೈಡ್ ಬೈ ಮೈನಸ್ 7.975. ಅಲ್ಲಿಗೆ ಟಿ ಈಕ್ವಲ್ಸ್ ಟು ನೀವೇನು ಮಾಡಿದ್ರಿ, 75 ಮೈನಸ್ 100 ಜಾಸ್ತಿ 75 ಕಮ್ಮಿ. ಸೊ ಡಿಫರೆನ್ಸ್ ನೆಗೆಟಿವ್ 25 ಇಂಟು 1.6 ಡಿವೈಡ್ ಬೈ 3 ಮೈನಸ್ ಇದೆ ಇಲ್ಲಿ, ಇದರದ್ದು ಮೈನಸ್ ಇಂಟು ಪ್ಲಸ್ ಮೈನಸ್ 7.975. ಸೊ ದಿ ವ್ಯಾಲ್ಯೂ ಆಫ್ ಟಿ ನೀವು ತುಂಬ ಸಿಂಪ್ಲಿಫಿಕೇಷನ್ 25 3 ಇದು ಎಷ್ಟು 25 ಅಂದರೆ 25 with 3 ಮತ್ತು ಆಡ್ ನಂಬರ್ ಆಯಿತು. ಈ ಒಂದು ನಂಬರ್ ಆಗೋದಿಲ್ಲ, ಅಂದರೆ ಹೋಲ್ ನಂಬರ್ ಆಗೋದಿಲ್ಲ, ಫ್ರ್ಯಾಕ್ಷನ್ ಆಗುತ್ತೆ. ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು ನೋಡೋಣ. ಸೆಕೆಂಡ್ಸ್ ಯೂನಿಟ್ಟು. ಸೊ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಸಾಲ್ವ್ ಮಾಡಿ. 1.67 seconds. In 1.67 seconds, the velocity has changed from 100/3 ಅಂದರೆ 120 km/h to 15 ಅಂದರೆ 54 km/h. 54 km/h ಮೀಟರ್ ಪರ್ ಸೆಕೆಂಡ್ನಲ್ಲಿ 15, 120 km/h ಮೀಟರ್ ಪರ್ ಸೆಕೆಂಡ್ನಲ್ಲಿ 100/3. ಅದು ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿದೆ, ಕಮ್ಮಿ ಆಗಿದೆ. ಡಿಸಲರೇಷನ್ ಇದು ಮೈನಸ್ ಬರುತ್ತೆ. ಮೈನಸ್ ಎಷ್ಟು ಬರುತ್ತೆ ಚೆಕ್ ಮಾಡಿ, ಈ ವ್ಯಾಲ್ಯೂನ ಎಷ್ಟು ಬರುತ್ತೆ ಚೆಕ್ ಮಾಡಿ. ದಿಸ್ ಇಸ್ ಡಿಸಲರೇಷನ್. ವಾಟ್ ಇಸ್ ಡಿಸಲರೇಷನ್? ವೆಲಾಸಿಟಿ ಡಿಕ್ರೀಸಿಂಗ್ ರೆಗ್ಯುಲರ್ಲಿ ವಿತ್ ಟೈಮ್. ನೋಡಿ ಬೆಸ್ಟ್ ಎಕ್ಸಾಂಪಲ್, ಆನ್ಸರ್ ಬಂತು. ಟೈಮ್ ಪಾಸಿಟಿವ್ನೇ, ಎರಡೂ ಕಡೆ ಸೈನ್ ಕ್ಯಾನ್ಸಲ್ ಆಗುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡ್ತೀರಾ, ಯು ವಿಲ್ ಸಾಲ್ವ್ ಸಮ್ ಮೋರ್. Children, next one very similar. We'll see the solution. First I'll read the problem. A car moving with a speed 54 km/h comes to rest while it covers a distance of 0.25 meter. ನೋಡಿ, how many datum given here? ನೋಡಿ, ಇದೊಂದು ಇನ್ನೂ ಒಂದು ಕೊಟ್ಟಿದ್ದಾರೆ, ನೋಡೋಣ ಯಾವುದು. ಫಸ್ಟು ಕಾರ್ ಇಸ್ ಮೂವಿಂಗ್ ಅಂದರೆ ಈಗ ಹೋಗ್ತಾ ಇದೆ. ಸೊ ಇನಿಷಿಯಲ್ ಸ್ಪೀಡ್ ಆಫ್ ದಿ ಕಾರ್ ಸೇ V0 ಆರ್ U ಏನು ಬರೀತೀರಾ, ದಟ್ ಈಸ್ 54 km/h. ಸೊ U equals to 54 into kilo 1000 per divide hour 3600. 0 ಹೋಯಿತು. ಸೊ ನೀವು ಕಾಮನ್ ಫ್ಯಾಕ್ಟರ್ ಇಲ್ಲಿ ಸಿಂಪ್ಲಿಫಿಕೇಶನ್ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಸೇಮ್ ಇದು ಇನಿಷಿಯಲ್. ಹಾಗಾದರೆ ದಿ ಸೆಕೆಂಡ್ ಒನ್ ಡಾಟಮ್ ಹಿಯರ್ ಡಿಸ್ಟೆನ್ಸ್ ಕವರ್ಡ್
ಇಲ್ಲಿ ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಎರಡು ಒಂದೇ. ಆ್ಯಸ್ ಐ ಟೋಲ್ಡ್ ಯು, ಇಟ್ ಇಸ್ ಮೋಷನ್ ಅಲಾಂಗ್ ಎ ಸ್ಟ್ರೈಟ್ ಲೈನ್, ಡೈರೆಕ್ಷನ್ ಚೇಂಜ್ ಆಗೋದಿಲ್ಲ. ಎಸ್ ಅಂತಲೇ ಇಟ್ಕೊಳ್ಳಿ. 0.25 ಕಿಲೋಮೀಟರ್ಸ್ ಹೇಳ್ತಾರೆ. 1 ಕಿಲೋ ಅಂದರೆ ನಾನು ಮೊದಲೇ ಹೇಳಿದಾಗ ಎಷ್ಟಮ್ಮ, 1000. ಸೊ ಎಸ್ ಈಕ್ವಲ್ಸ್ ಟು 1000 into 0.5 is 250 meters. And final velocity, that is V, how much? 0. Why 0? Because comes to rest. ಅದೊಂದು ನೋಡಿದೆ ನೋಡಿ, ಕಮ್ಸ್ ಟು ರೆಸ್ಟ್. ಎಲ್ಲಿ ಕೊಟ್ಟಿದ್ದಾರೆ ಸರ್, ಫೈನಲ್ ವೆಲಾಸಿಟಿ ಕೊಟ್ಟೇ ಇಲ್ವಲ್ಲ ನಿಮಗೆ ಅನ್ನಿಸ್ಬೋದು ಬಿಗಿನಿಂಗ್ ಅಲ್ವೇ, ಹಾಗೆ ಅನ್ಸ್ಬಿಡುತ್ತೆ. ರೆಸ್ಟ್ ಅನ್ನೋ ಪದ ನೋಡ್ತಿದ್ದಾಗೇನೆ 0, ವೆಲಾಸಿಟಿ 0, ಕಾಮನ್ ಸೆನ್ಸ್. ಕಮ್ಸ್ ಟು ರೆಸ್ಟ್ ಅಂದಾಗ ಫೈನಲ್ ವೆಲಾಸಿಟಿ 0. ಇಲ್ಲಿ ಒಂದು ಪಾಯಿಂಟ್ ಬಿಟ್ಕೊಳ್ಳಿ, ಇನ್ ಆಲ್ ಅವರ್ ಡಿಸ್ಕಷನ್ಸ್ ಆಕ್ಸಲರೇಷನ್ ಸಪೋಸ್ ಟು ಬಿ, ನೀವು ಯೋಚನೆ ಮಾಡಬೇಕು, ಸಪೋಸ್ ಟು ಬಿ ಯೂನಿಫಾರ್ಮ್ ಆಗಿದೆ. ಅಂದರೆ ವ್ಯಾಲ್ಯೂ ಒಂದೇ ರೇಂಜ್ನಲ್ಲಿ ಹೋಗುತ್ತೆ, ಚೇಂಜಸ್. ಈಗ ನೀವು ಏನು ಕಂಡುಹಿಡಿಬೇಕು, ಯು ಹ್ಯಾವ್ ಟು ಫೈಂಡ್ ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ಟೈಮ್ ಕಂಡುಹಿಡಿಬೇಕು. ವಾಟ್ ಈಸ್ ಟೈಮ್ ಟೇಕನ್, ಟಿ. ಇದನ್ನು ಮಿನಿಟ್ಲಿ ಕಂಡುಹಿಡಿಬೇಕು, ಮಿನಿಟ್ನಲ್ಲಿ. ಅದನ್ನು ನೆನ್ಪಿಟ್ಕೊಂಡಿರಿ, ಮಿನಿಟ್ಲಿ. ಸೆಕೆಂಡ್ಸ್ ಮಾಡಿ ಮಿನಿಟಿಗೆ ಹೋಗಬೇಕು. ಸುಮ್ಮನೆ ಒಂದು ಎಕ್ಸ್ಟ್ರಾ ಕ್ಯಾಲ್ಕುಲೇಷನ್. ಈಗ ಫಸ್ಟ್ ನೀವೇನು ಮಾಡಿ, ಹಿಂಟು ಕೀ ಐಡಿಯಾ ನಾನು ನಿಮ್ಗೆ ಕೊಡ್ತಾ ಇರೋದು. ಫಸ್ಟು ಸ್ಟಾರ್ಟ್ ವಿತ್ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಯೂಸ್ ವಿ ಸ್ಕ್ವೇರ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2. ಆ 3 ರಿಲೇಷನ್ಸ್ಗಳಲ್ಲಿ ಯಾವ್ದಾರು ಇಂಟರ್ ರಿಲೇಷನ್ ಮಾಡಿರ್ತಾರೆ ಈ ಚಾಪ್ಟರ್ನಲ್ಲಿ. ಈಗ ನಾನು ನೇರ ಟೈಮಿಗೆ ಹೋಗೋಕ್ಕಾಗಲ್ಲ, ಟೈಮ್ ಇರೋದು. ಯಾಕಂದರೆ ನನಗೆ ಟೈಮ್ ಇರೋ ಟರ್ಮ್ಗಳಲ್ಲಿ ಆಕ್ಸಲರೇಷನ್ ಬಂದುಬಿಡ್ತದೆ, ಗೊತ್ತಿಲ್ವಲ್ಲ. ಯು ಅಂಡ್ ವಿ ಗೊತ್ತಿರೋದ್ರಿಂದ ಆಕ್ಸಲರೇಷನ್ ಸಾಲ್ವ್ ಮಾಡೋಣ. ಸೊ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಈಕ್ವಲ್ಸ್ ಟು 2as. ಸೊ ಐ ವಿಲ್ ಸಾಲ್ವ್ ಫಾರ್ ಎ, ವಿಚ್ ಇಂಪ್ಲೈಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡ್ ಬೈ 2 into s. ಸೊ ವಾಟ್ ಇಸ್ ವಿ ಸ್ಕ್ವೇರ್ಡ್? ವಿ ಅಂದರೆ 0 ಸ್ಕ್ವೇರ್, ಮೈನಸ್ ಯು ಅಂದರೆ ಅಲ್ಲಿ 15 ಬರ್ದೇನು ನೋಡಿ, 15 ಸ್ಕ್ವೇರ್ಡ್ ಡಿವೈಡ್ ಬೈ 2 into s ಅಂದರೆ 250 meters. ಹಾಗಾದರೆ ಎ ವ್ಯಾಲ್ಯೂ ಮೈನಸ್ ಇದು 0 ಮೈನಸ್ 15 ಸ್ಕ್ವೇರ್ ಇಸ್ 225 ಆ್ಯಂಡ್ ಹೋಲ್ ಡಿವೈಡೆಡ್ ಬೈ 500 ಅಷ್ಟೆ. ನೀವು ಬೇಕಾದ್ರೆ ಇನ್ನೂ ಕಾಮನ್ ಫ್ಯಾಕ್ಟರ್ಸ್ಗಳನ್ನು ಮಾಡ್ಬೋದು. ಹೇಗೆ? ಈಗ ಮೈನಸ್ 2 ಕಾಮನ್ ಫ್ಯಾಕ್ಟರ್ ಅಂದರೆ ಇದು 250, ಇದು 125 ಆಗುತ್ತೆ. 122.5 ಇಲ್ಲಿ ಹೀಗೆ ಇಟ್ಕೋಬೋದು, ಹೀಗಾದರೂ ಬರೀಬೋದು, ಹೀಗಾದರೂ. ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕೇಸ್ಗೆ. ಇಲ್ಲ ಫ್ರ್ಯಾಕ್ಷನ್ನು ಬರೀಬೋದು. ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಫ್ರ್ಯಾಕ್ಷನ್ನೇ ಬರೆಯೋಣ, ಆಮೇಲೆ ನೋಡೋಣ ಎಷ್ಟು ಬಂತು. ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಯೂನಿಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಲ್ಲ ಸಬ್ಸ್ಟಿಟ್ಯೂಷನ್ ಮಾಡಿ ಫೈನಲ್ ನಿಮಗೆ ಆನ್ಸರ್ ಹೇಳ್ತೀನಿ. ಆನ್ಸರ್ ಹೇಳಿದಾಗ ಕಂಟಿನ್ಯೂ ಮಾಡೋಣ. ಈ ಕಡೆ ಹೋಗೋಣ. ಈಗ ನೆಕ್ಸ್ಟು ಯು use acceleration. What is acceleration? Change in velocity, final minus initial divided by time. So you solve for time. What is time? V minus u divided by a. What is a? A acceleration given. T equals to V same 0, u minus 15 divided by a. ನೋಡಿ ಬಂದಿದೆಯಲ್ಲ, minus 225 ಡಿವೈಡ್ ಬೈ 500. ನೇರ ಅದನ್ನೇ ಹಾಕೋಬಿಟ್ಟಿದ್ದು ನಾನು. ನೀವು ಫ್ರ್ಯಾಕ್ಷನ್ ಮಾಡಿ ಅದು ಯೂಸ್ ಮಾಡ್ಕೋಬೋದು, ಏನು ನೋ ಪ್ರಾಬ್ಲಮ್. ಸೊ ಇಲ್ಲಿ ಮೈನಸ್ ಎರಡು ಕ್ಯಾನ್ಸಲ್ ಆಯಿತು. ಹಾಗಾಗಿ ನ್ಯೂಮರೇಟರ್ 15, ಇದು ಡಿನಾಮಿನೇಟ್ರಿಂದ ಡಿನಾಮಿನೇಟರ್ ಟು ನ್ಯೂಮರೇಟರ್, ಹೋಲ್ ಡಿವೈಡ್ ಬೈ 225. ಸೊ ಇದನ್ನು ನಾನು 15 ಸನ್ನೇ ಹೋಗುತ್ತೆ ನೋಡಿ, ಉಲ್ಟಾ 115 ಕ್ಯಾನ್ಸಲ್ ಆಯಿತು. ಸೊ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಟೈಮ್? ಟಿ ಈಕ್ವಲ್ಸ್ ಟು 500 ಡಿವೈಡ್ ಬೈ 15. 5/15 ಅಂದರೆ ಒಂದು ರೇಂಜ್ಗೆ ಮಾಮೂಲಿ ಸಿಂಪ್ಲಿಕೇಶನ್ ಮಾಡ್ಬೋದು. 15 3s 45, 5 ರಿಮೈನ್ಸ್. ಪಾಯಿಂಟ್ ಹಾಕೊಳ್ತೀರಾ, ಅವಾಗ 50 ಆಗುತ್ತೆ. 15 3s 333 ಮೇ ಬಿ ಚೆಕ್ ಮಾಡಿ. ವಾಟ್ ಇಸ್ ಯೂನಿಟ್? ರೆಕರಿಂಗ್ ಸೆಕೆಂಡ್ಸ್ನಲ್ಲಿ. ಇನ್ ಮಿನಿಟ್ಸ್ ಇದು ಬೇಕಾದ್ರೆ ಬರ್ಕೋಬೋದು. ಇನ್ ಮಿನಿಟ್ಸ್ ಇದನ್ನಾದ್ರೂ ಇಟ್ಕೋಬೋದು, ಸೆಕೆಂಡ್ಸ್ ಅಂತ ಇದನ್ನಾದ್ರು ಇಟ್ಕೋಬೋದು. ಈ ಮಿನಿಟ್ಸ್ಗೆ ಫರ್ದರ್ ಕನ್ವರ್ಷನ್ಗೆ ಇದೇ ಬೆಸ್ಟು. ಏನಾದ್ರು ಕ್ಯಾನ್ಸಲ್ ಆಗುತ್ತಾ ನೋಡ್ಬೋದು ನೀವು. ಇದು ಹಾಕೋಬೋದು, ಏನಿಲ್ಲ. ಇದನ್ನು ಹಾಕೊಂಡ್ರೆ ಯಾವ್ದಾದ್ರು ಕ್ಯಾನ್ಸಲ್ ಆಗೋದು 15 500 ಇದೆಯಲ್ಲ. ಮಿನಿಟ್ಸಲ್ಲಿ ಬರೀಬೇಕು ಅಂದರೆ ಟೈಮ್ ಟಿ ಈಕ್ವಲ್ಸ್ ಟು 1 minute ಈಸ್ 60 seconds. ಹಾಗಾದರೆ ನಾನು ಸೆಕೆಂಡ್ಸಿಗೆ ಬರೀಬೇಕು. 1 second ಅಂದರೆ ನೋಡಿ ಹಿಂಗೆ ಬರೆದ್ರೆ ದಿಸ್ ಇಂಪ್ಲೈಸ್ ಇದರಿಂದ ಇದು ಮುಂದೆ ಬರಿಬೋದು ಅಂತ.
1 ಸೆಕೆಂಡ್ ನೋಡಿ, 1 ಸೆಕೆಂಡ್ ಅಂದರೆ ಈ 60 ಈ ಕಡೆ ತೊಗೊಳ್ಳಿ, ಆವಾಗ 1/60 ಮಿನಿಟ್. ಹಾಗಾದರೆ ಏನು ಇಲ್ಲಿ 500 ಡಿವೈಡ್ ಬೈ 15 ಸಾರ್ ಇದು ತೊಗೋಬೋದು. ನಾನು ಇದು ಕ್ಯಾನ್ಸಲ್ ಆಗುತ್ತೆ ಏನಾದರೂ ಅಂತ ಇಟ್ಕೊಂಡು ಸಾಲ್ವ್ ಮಾಡ್ತೇನೆ, ಮಾಡೋಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಸೆಕೆಂಡ್ ಇದೆ, ಸೆಕೆಂಡ್ ಪ್ಲೇಸಿಗೆ ನೀವೇನು ಬರೀತೀರಾ 1/60, ಆವಾಗ ಮಿನಿಟಿಗೆ ಕನ್ವರ್ಟ್ ಆಗುತ್ತೆ. ತುಂಬ ಸುಲಭ ನೋಡಿ. ನಿಮಗೆ ಕನ್ವರ್ಷನ್ ಹೋದಾಗ ಮಲ್ಟಿಪ್ಲೈ ಮಾಡಬೇಕು ಡಿವೈಡ್ ಮಾಡಬೇಕು ಗೊತ್ತಾಗೋದಿಲ್ಲ. ಆವಾಗೇನು ಮಾಡಬೇಕು, ಈ ಸೆಕೆಂಡ್ನ ಮಿನಿಟಿಗೆ ಬರ್ಕೊಡೋದು 1/60, ಬಿಕಾಸ್ 1 minute 60 seconds, 1 second 1/60 minutes. ಸೊ ದಿ ವ್ಯಾಲ್ಯೂ 10 ಹೋಯಿತು. 90, 50 ಡಿವೈಡ್ ಬೈ 15 6 90 ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ 15 6 15 90. ಸೊ ದಿ ವ್ಯಾಲ್ಯೂ 10 ಹೋಗಿ 5/9. 5/9 ಅಂದರೆ 0. ಹೀಗೆ ಬರಿಬೋದು, ಮಿನಿಟ್ ಹಿಂಗೆ ಬರಿಬೋದು, ಈ ಥರನೇ ಬರೀರಿ. ಇಲ್ಲ ಫ್ರ್ಯಾಕ್ಷನ್ ಕ್ಯಾಲ್ಕುಲೇಟರ್ ಇರುತ್ತೆ, 5/9 ಮಾಡಿ ಫ್ರ್ಯಾಕ್ಷನ್ನೇ ಬರೀಬೇಕು ಅಂತೇನಿಲ್ಲ, ಡೆಸಿಮಲ್ ಪಾಯಿಂಟ್ ಯೂಸ್ ಮಾಡಿ 5/9 15/500/15 ಸೆಕೆಂಡ್ಸ್. ಈ ಥರ ಏನು ಮಾಡಿದ್ವಿ, ಈ ಕಡೆ ನೋಡೋಣ ಕ್ವಿಕ್ಕಾಗಿ. ನೋಡಿ ಏನು ಕೊಟ್ಟಿದ್ದಾರೆ, ಕಾರು ಇನಿಷಿಯಲಿ ಮೂವ್ ಆಗ್ತಿರೋ ಸ್ಪೀಡು 54 km/h. ಇದನ್ನು ನೀವು ಮೀಟ್ರ್ ಪರ್ ಸೆಕೆಂಡಿಗೆ ಬರ್ಕೋಬೇಕು. ಕಿಲೋ ಅಂದರೆ 1000, ಪರ್ ಅಂದರೆ ಡಿವೈಡ್, ಅವರ್ ಅಂದರೆ 3600. ಕೆಲವರಿಗೆ ಇದು ಪದೇ ಮರ್ತೋಗ್ಬಿಟ್ಟಿರುತ್ತೆ. 1 hour ಅಂದರೆ ಹೇಗೆ ಸಾರ್ 3600 ಅಂದರೆ ನಿಮಗೆ ಗೊತ್ತು, 1 hour is 60 minutes, 1 minute is 60 seconds. ಸೊ 60 × 60, ಒಳ್ಳೆ 60 × 60 3600 ಗೊತ್ತಲ್ವೇ ಇದು. ಸೊ ಇನ್ನು ಮುಂದೆ 1 hour 3600 seconds ಬಾಯಲ್ಲಿರಬೇಕು, ಪಟ್ ಅಂತ ಆನ್ಸರ್ ಮಾಡಬೇಕು. ಆಮೇಲೆ ಡಿಸ್ಟೆನ್ಸು 0.25 kilometers, ಕಿಲೋ ಅಂದರೆ 1000, ಅಲ್ಲಿ 250 meters ಆಯಿತು. ಕಮ್ಸ್ ಟು ರೆಸ್ಟ್ ಅಂತ ಅವ್ರು ಹೇಳೋದ್ರಿಂದ ನಿಂತು ಹೋಗುತ್ತೆ ಸ್ಪೀಡ್ ಏನು 0 ತಾನೆ. ಆಮೇಲೆ ಎಷ್ಟು ಟೈಮು ಮಿನಿಟ್ಲಿ ಕಂಡುಹಿಡೀರಿ ಅಂತ ಫಸ್ಟ್ ಸೆಕೆಂಡ್ ಮಾಡ್ತೀರಾ. ನೀವು 3 ಈಕ್ವೇಷನ್ಸು, V = U + AT, V² = U² + 2AS, and S = UT + ½ AT². All the three contain the term acceleration. So you need to find acceleration by using velocities V and U. So you find A, V² - U² by 2AS, V0 square, 15 U 15 square and 2 × 250. So the value -225 divided by 500. And A ನೋಡಿ, A ಗೊತ್ತಾಗ್ತಿದ್ದಾಗಲೇ ಗೋ ಫಾರ್ ಸ್ಟ್ರೇಟ್ ಅವೇ ಆಕ್ಸಲರೇಷನ್, ಚೇಂಜ್ ವೆಲಾಸಿಟಿ ಬೈ ಟೈಮ್. ಅದೇ V = U + AT ಫಾರ್ಮುಲಾ ಸಾಲ್ವ್ ಮಾಡ್ಕೊಳ್ಳೋದು. ಸೊ ಸಾಲ್ವ್ ಫಾರ್ ಟೈಮ್ ಈಸ್ V - U by A, V0 and U 15, A -225 divided by 500. So the value 15 × 500 divided by 225. So the value 15 15s are 500/15. So 3.3. ಇಲ್ಲ ಅದನ್ನೇ ಯೂಸ್ ಮಾಡಿ ನಾನು ಮಿನಿಟ್ಸ್ ಕನ್ವರ್ಟ್ ಮಾಡಿದ್ದೀನಿ. ಕನ್ವರ್ಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸರಿ. ಈ ಒಂದು ಮಾಡಿದ್ರೆ ಎಲ್ಲರೂ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಮೈಂಡ್ ಇಟ್ಕೊಂಡಿರಬೇಕು. 1 minute ಅಂದರೆ 60 seconds. ನಿಮಗೆ ಸೆಕೆಂಡ್ಸ್ಲಿರೋದನ್ನ ಮಿನಿಟಿಗೆ ಬರ್ಕೋಬೇಕು ಅಂದರೆ ಸೆಕೆಂಡ್ 1 second ನೋಡಿ 500/15 × 1 second ಅಂತ ಓದ್ಕೋಬೇಕಿದೆ. 1 second ಅಂದರೆ 1/60 minute. ಮುಗಿದೇ ಹೋಯ್ತು 5/9. ಸೊ ಇಷ್ಟು. ಇಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡಿ 16 ಏನು ಈಗ ನಿಮಗೆ ಕೊಡ್ತೀನಿ ಅಂದರೆ ವೆಲಾಸಿಟಿ ಮತ್ತು ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಟೈಮು ಇವುಗಳಿಗೆ ರಿಲೇಷನ್ ಇರುವಂಥ ಇನ್ನೊಂದು ಕೊಡ್ತೀನಿ ನಾನು. ಅದರಲ್ಲಿ ಸ್ವಲ್ಪ ನಾನು ಚೇಂಜ್ ಮಾಡ್ತೀನಿ. ಆ ಚೇಂಜ್ ಮಾಡುವಾಗ ನೋಡಿ ನಾನು ಹೇಗೆ ಬರೀತೀನಿ, ಒಂದು ಸಣ್ಣ ಚೇಂಜು, ಸ್ಲೈಡ್ ಚೇಂಜ್ ಮಾಡಿದ್ದೀನಿ ನಾನು ನೋಡಿ. 16 a stone is being dropped from a cliff at a certain height, reaches ground in 15 minutes. Calculate the height of the cliff and velocity while hitting the ground hit ಮಾಡುವಾಗ ವೆಲಾಸಿಟಿ. ಈಗ ನೋಡಿ ನೀವು ಫಸ್ಟು ಗಿವನ್ ಬರ್ಕೋಬೇಕು. ಏನೇನು ಕೊಟ್ಟಿದ್ದಾರೆ, ಗಿವನ್ ಸ್ಟ್ರೇಟ್ ಅವೇ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಟಿ ಎಷ್ಟು 15 minutes. ನಾರ್ಮಲಿ ಯಾವುದ್ರಲ್ಲಿ ಕಂಡುಹಿಡಿಬೇಕು ಅಂತ ಹೇಳಿಲ್ಲದೆ ಇರೋದ್ರಿಂದ ಯೂನಿಟ್ಸು SI ಅಂದರೆ ಮಾಸ್ ಕಿಲೋಗ್ರಾಮ್, ಲೆಂತ್ ಮೀಟರ್, ಟೈಮ್ ಸೆಕೆಂಡ್. ಸೊ 15 ಹಾಗೆ ಇಟ್ಕೊಂಡು ವಾಟ್ಸ್ 1 minute. 1 minute ಅಂದರೆ 60 seconds ಹಾಕೋಬೇಕು. 15 6 90. ಹಾಗಾದರೆ 90 × 10 900 seconds. 900 seconds ತಗೊಂಡಿದೆ ನೋಡಿ. ಇನ್ನೂ ಕೊಟ್ಟಿಲ್ಲ ನೋಡಿ, ಇಷ್ಟೇ ಕೊಟ್ಟಿರೋದು.
ಆದರೆ ನಿಮಗೆ ಇನ್ನು 2 ಡೇಟಾ ಗೊತ್ತಿದೆ, ತೋರಿಸ್ತೀನಿ ಏನು ನೋಡಿ. ಕ್ಲಿಫ್, ಒಂದು ಕ್ಲಿಫ್ ಬರೋದು ತೋರಿಸ್ತೀನಿ ನೋಡಿ. ಈಗ ಕ್ಲಿಫ್ ಅಂದರೆ ಒಂದು ಬೆಟ್ಟ, ಇಳಿಜಾರು, ಕಡಿದಾದ ಜಾಗ. ಈಗ ನೀವು ಹೆಂಗೆ ತೊಗೊಂಡಿದ್ದೀರ, ನೀವು ಇದೆಲ್ಲ ನೋಡಿರ್ತಿರಲ್ಲ, ಯಾಣ ಈ ಥರ ಎತ್ತರ ಬಿಲ್ಡಿಂಗು, ನೀವು ಇಲ್ಲಿ ನಿಂತಿದ್ದೀರ, ರೈಟ್. ಇಲ್ಲಿಂದ ಡ್ರಾಪಿಂಗ್ ಸ್ಟೋನ್, ಒಂದು ಸ್ಟೋನ್ ಬಿಡ್ತಾ ಇದ್ದಾರೆ ಈ ಹೈಟಿಂದ. ಈ ಹೈಟ್ ಏನು ಅಂತ ಗೊತ್ತಿಲ್ಲ, ಕ್ಲಿಫ್ ಇದು. ಈ ಹೈಟ್ ನೋಡಿ, ಇದು ಮೀನಿಂಗು. ಇಲ್ಲಿ ಈ ಥರ ಹಿಂಗೆ ಬಿಡೋದು, ಗ್ರೌಂಡ್ ಇದು, ದಿಸ್ ಈಸ್ ಗ್ರೌಂಡ್. ಈಗ ಇಲ್ಲಿ ಡ್ರಾಪ್ ಮಾಡಿದಾಗ ಸ್ಟಾರ್ಸ್ ಫಾಲಿಂಗ್, ಡ್ರಾಪ್ಡ್ ನೋಡಿ. ಇನ್ನೊಂದು ಡೇಟಾ ಇಲ್ಲಿ ಕೊಟ್ಟಿದೆ. ಏನು ಡೇಟಾ ಅದು ಹೇಳ್ತೀನಿ ನೋಡಿ. ಈ ಕಡೆ ಡ್ರಾಪ್ಡ್ ಇಂಪ್ಲೈಸ್ ಡ್ರಾಪ್ಡ್. ಆಲ್ವೇಸ್ ರಿಮೆಂಬರ್, ಯಾವಾಗ ನಾವು ಡ್ರಾಪ್ಡ್ ಅಂತ ಹೇಳ್ತೀವೋ ಆವಾಗ ಡ್ರಾಪ್ಡ್ ಇಂಪ್ಲೈಸ್ ಇನಿಷಿಯಲ್ ವೆಲಾಸಿಟಿ V0 ಆಗ್ಬೋದು, 0 ಆಗ್ಬೋದು. ಸಿಂಬಲ್ಲು 0 ತೊಗೋಬೇಕು ಅಲ್ವಾ. ಶುರು ಮಾಡೋದು 0 ಇಂದ ನೋಡಿ. ಈಗ ರೆಸ್ಟ್ ಆಗಿದೆ, ಸ್ಟಾರ್ಸ್ ಫಾಲಿಂಗ್. ಆಮೇಲೆ ನೋಡಿ, ಹಾಗಾದ್ರೆ ಇನಿಷಿಯಲ್ ವೆಲಾಸಿಟಿ 0 ಆಗೋಯಿತು. ಅರ್ತ್ ಕಡೆ ಯಾಕೆ ಬರುತ್ತೆ? ಡ್ಯೂ ಟು ಗ್ರಾವಿಟೇಷನ್ ಫೋರ್ಸ್. ಅರ್ಥದ ಗ್ರಾವಿಟಿ ಹೇಳ್ಕೊಳ್ತಿರುತ್ತೆ, ಕಮ್ ಬರುವಾಗ ಅದರದ್ದು ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಏನು ಹೇಳ್ತೀವಿ? ವೆಲಾಸಿಟಿ ಚೇಂಜ್ ಆದರೆ ಆಕ್ಸಲರೇಷನ್. ಯಾರಿಂದ ಬಂದಿದೆ? ಗ್ರಾವಿಟೇಷನ್ ಫೋರ್ಸ್ ಆಫ್ ಅರ್ತ್. ಹಾಗಾಗಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. ಅದು ಯಾವ ಕಡೆಗಿದೆ? ಸ್ಟ್ರೇಟ್ ಡೌನ್. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಡೆಗೆ, ಅದು A -G. ಯಾಕಪ್ಪ -G? ನಮ್ಮ ಡಿಸ್ಕಷನ್ನು ಅಪ್ವರ್ಡ್ ಡೈರೆಕ್ಷನ್ ಪ್ಲಸ್ Y ಆ್ಯಕ್ಸಿಸ್. ಎಲ್ಲ ಕಡೆ ಹೀಗೆ ಮಾಡೋದು, ನಿಮ್ಮ ಬುಕ್ನಲ್ಲಿ ಹೀಗೆ ಮಾಡಿದ್ದಾರೆ. ಇದು ಸೇ ಪ್ಲಸ್ X ಆ್ಯಕ್ಸಿಸ್. ಈ ಥರ ಡೈರೆಕ್ಷನ್ಸ್ಗಳನ್ನು ಫಿಕ್ಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡೋದ್ರಿಂದ ದಿಸ್ ಈಸ್ ಮೂವಿಂಗ್ ಅಲಾಂಗ್ ನೆಗೆಟಿವ್ Y ಆ್ಯಕ್ಸಿಸ್. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಬಂದಾಗ ಆ ಡಿಸ್ಪ್ಲೇಸ್ಮೆಂಟ್ ಏನಿದೆಯೋ ಆ ಡಿಸ್ಪ್ಲೇಸ್ಮೆಂಟು -Y, ಅಂದರೆ Y ಆ್ಯಕ್ಸಿಸ್ನಲ್ಲಿ -Y. ಇಲ್ಲಿಂದ ಇಲ್ಲಿ ಯಾಕೆ -Y? ಇಟ್ ಈಸ್ ಡೌನ್, ಆಪೋಸಿಟ್ ಟು ಪಾಸಿಟಿವ್ Y ಆ್ಯಕ್ಸಿಸ್. ಡೈರೆಕ್ಷನ್ ನೋಡ್ಕೋಬೇಕು, ಆಪೋಸಿಟ್ ಟು ಮೈನಸ್. ಸೊ ಆಕ್ಸಲರೇಷನ್ನು ಕೆಳಗಡೆ ಇದೆ, ಡಿಸ್ಪ್ಲೇಸ್ಮೆಂಟು ಕೆಳಗಡೆ ಇದೆ. ಎರಡೂ ಮೈನಸ್ಸು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಪ್ಲಸ್ಸಾಗಿ ಉಳ್ಕೊಳ್ಳುತ್ತೆ ಎಕ್ಸ್ಪ್ರೆಷನ್. ತೋರಿಸ್ತೀನಿ. ಒಂದು ಪ್ರೊಸೀಜರ್ನ ಫಾಲೋ ಮಾಡೋಣ. ಡೈರೆಕ್ಷನ್ಗೆ ಯಾವಾಗ ಒಂದು ಪ್ರೊಸೀಜರ್, ಒಂದು ಬುಕ್ಕಲ್ಲಿ ಒಂದೊಂದು ಥರ ಮಾಡಿರ್ತಾರೆ. ಅಪ್ವರ್ಡೇ ಪ್ಲಸ್ ತೊಗೊಂಡಿರ್ತಾರೆ. ನಿಮ್ಮ NCERT ಬುಕ್ಕು ಅಪ್ವರ್ಡ್ನ ಪಾಸಿಟಿವ್ Y ಆ್ಯಕ್ಸಿಸ್ ಅಂತ, ಯಾಕೆಂದರೆ ಕಾರ್ಟೇಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ವಾ. XY ಆ್ಯಕ್ಸಿಸ್ನಲ್ಲಿ ವರ್ಟಿಕಲ್ ಅಪ್ ಇದ್ದರೆ ಪ್ಲಸ್ಸು, ಡೌನ್ ಇದ್ದರೆ ಮೈನಸ್ ತೊಗೊಂಡಿದ್ದಾರಲ್ವ ಎಲ್ಲ ಕಡೆ, ಅದನ್ನೇ ಯೂಸ್ ಮಾಡೋಂತ. ಹಾಗೆ ನೋಡಿ, ಇಲ್ಲಿ ನೀವು Y ಮತ್ತು Y ಅಂದರೆ ಡಿಸ್ಪ್ಲೇಸ್ಮೆಂಟು ಇಲ್ಲಿಂದ, ಇಲ್ಲ H ಬೇಕಾದ್ರೂ ತೊಗೋಬೋದು. ಹೆಚ್ಚು Y ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಹೈಟ್ H ಅಂತ ಇಟ್ಕೋಬೋದು. ಡಿಸ್ಪ್ಲೇಸ್ಮೆಂಟ್ X ಇದೆಯಲ್ಲ Y ಆ್ಯಕ್ಸಿಸ್ನಲ್ಲಿ ಇದು ಹೆಚ್ಚು, ಯಾಕಂದರೆ ನೆಗೆಟಿವ್ Y ಆ್ಯಕ್ಸಿಸ್. ನೀವು ಎಷ್ಟು ದೂರ ಈ ಡೈರೆಕ್ಷನಲ್ಲಿ, ಇಲ್ಲ ಸರ್ ನಾನು Y ಯೂಸ್ ಮಾಡ್ತೀನಿ, Y ಯೂಸ್ ಮಾಡಿ. H ಕೊಟ್ಟರೆ H ತೊಗೊಳ್ಳಿ, ಏನಾದರೂ ಸರಿ. ಈಗ ನೀವು ಏನು ಕಂಡುಹಿಡಿಯಬೇಕು? ಏನು? ದಿ ಹೈಟ್ ಆಫ್ ದಿ ಕ್ಲಿಫ್. ಹೈಟ್ ಆಫ್ ದಿ ಕ್ಲಿಫ್ ಲೆಟ್ ಹೈಟ್ ಆಫ್ ಕ್ಲಿಫ್ ಅಂದರೆ ಇಳಿಜಾರು ಪ್ರದೇಶ, ಕಡಿದಾದ ಒಂದು ಬೆಟ್ಟ, ಈ ಥರ Y H ಅಂತ ಇಟ್ಕೋಬೋದು. ನಾವು ಇಲ್ಲಿಂದ ಕೆಳಗೆ ನೋಡಿದ್ರೆ ಮೈನಸ್, ಮೇಲಕ್ಕೆ ಹೋದರೆ ಪ್ಲಸ್ಸು, ಆ ಥರ ಲೆಕ್ಕ. ಹಾಗಾಗಿ ಮೈನಸ್ ತೊಗೊಂಡು ಇದೇನು ಅಂತ ಕಂಡುಹಿಡಿಯಬೇಕು. ಸೊ ಯು ಯೂಸ್ ದಿ ರಿಲೇಷನ್ ಬೇಸ್ಡ್ ಆನ್ ವಾಟ್ ಯು ಹ್ಯಾವ್. ಟೈಮ್ 900 seconds, ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಆಕ್ಸಲರೇಷನ್. ವಾಟ್ ಈಸ್ ಆಕ್ಸಲರೇಷನ್? -9.8 m/s². ವೆರಿ ಈಸಿ ಆಕ್ಸಲರೇಷನ್. ಇಲ್ಲ ಅವರು 10 ತೊಗೊಳ್ಳಿದ್ರೆ 10 ತೊಗೋಬೋದು. 9 ಆಲ್ಮೋಸ್ಟ್ 10 ತೊಗೋಬಿಡಿ. ಇದೆಲ್ಲಿ ಬಂತು ಸರ್ ವ್ಯಾಲ್ಯೂ? ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸ್ಟೆಂಟು 9.8. ಗ್ರಾವಿಟೇಷನ್ ಚಾಪ್ಟ್ರಲ್ಲಿ ನಿಮಗೆ ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ಬರುತ್ತೆ. ಈಗ ಅದನ್ನ ಅಸ್ಯೂಮ್ ಮಾಡ್ಕೊಂಡಿರಿ. ವಿಚ್ ರಿಲೇಷನ್ ಆರ್ ಯೂಸಿಂಗ್? ನಿಮಗೆ ಹೈಟ್ ನೋಡಿ H ಗೊತ್ತು, ಅಂದರೆ ಡಿಸ್ಪ್ಲೇಸ್ಮೆಂಟ್ ಗೊತ್ತು. ಆಮೇಲೆ ಕಂಡುಹಿಡಿಬೇಕು ಇವೆಲ್ಲ ಇನಿಷಿಯಲ್ ವೆಲಾಸಿಟಿ, ಆಕ್ಸಲರೇಷನ್ ಟೈಮ್ ಗೊತ್ತಿರೋದ್ರಿಂದ ಯೂಸ್ ದಿ ರಿಲೇಷನ್. ತುಂಬ ಈಸಿ. S or X ut ಪ್ಲಸ್ ½ ಹಾಗಾದರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ X? -Y ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್. ವಾಟ್ ಈಸ್ U0 ಇಂಟು 900? ಈ ಹೋಲ್ ಟರ್ಮ್ ಏನಾಗ್ಬಿಡುತ್ತೆ? ದಿಸ್ ಹೋಲ್ ಟರ್ಮ್ ಬಿಕಮ್ಸ್ 0 ಪ್ಲಸ್, ಅದೀಗ ಮೈನಸ್ ಬರಿಬೇಕು ನಾನು, ಯಾಕೆಂದರೆ ಆಕ್ಸಲರೇಷನ್ A 9.8 -9.8.
ಇಂಟು ಟೈಮ್ 900 ಸ್ಕ್ವೇರ್ಡ್. ಹೀಗೆ ಮುಗೀತು. ಅಲ್ಲಿಗೆ ನೋಡಿ ಈ ಮೈನಸ್ಸು ಕ್ಯಾನ್ಸಲ್ ಆಯಿತು, ಇದು 0 ಆಗೋಯ್ತು. ಅಲ್ಲಿಗೆ y ಈಕ್ವಲ್ಸ್ ಟು ಮೈನಸ್ ಸೈನ್ ಬರೆದ್ರೂ ಎರಡೂ ಕಡೆ ಅದು ಹೋಯಿತು, 0 ಆಗೋಯ್ತು. ಆಮೇಲೆ 9.8/2 ಈಸ್ 4.9. 9 9s 81, 2 0 ಇನ್ನೆರಡು 0 ಆಗುತ್ತೆ ಸ್ಕ್ವೇರ್ ಮಾಡಿದಾಗ. ಸೊ ದಿ ವ್ಯಾಲ್ಯೂ ಆಫ್ ಹೈಟ್ ನೋಡೋಣ ಏನು ಬಂತು. ಇದನ್ನು ನಾವು ನಿಯರ್ಲಿ ಕಂಟಿನ್ಯೂ ಮಾಡಿಕೊಂಡು ಈಗ ವ್ಯಾಲ್ಯೂ ಎಷ್ಟು ಬರುತ್ತೆ ಕಂಡುಹಿಡಿಯೋಣ. ವ್ಯಾಲ್ಯೂ ನೀವು ಒಂದು ಸರಿ ಕ್ಯಾಲ್ಕುಲೇಟರಲ್ಲಿ ನೋಡಿ ಏನು ಬರುತ್ತೆ, ಮೀಟರ್ಸ್ ಅಂತ ಬರೀಬೇಕು ನಾನು. ಸೊ ಫಾರ್ ದಿಸ್ ಪ್ರಾಬ್ಲಮ್ ಇಟ್ಸ್ ಕಮಿಂಗ್ ಅರೌಂಡ್ 3969 ಕಿಲೋಮೀಟರ್ಸ್. 3969000 ಮೀಟರ್ಸ್. 3 zeros ತೆಗೆದ್ರೆ 1000 ಅಂದರೆ ಕಿಲೋ. ಇಷ್ಟು ಮುಗೀತು. ಎಷ್ಟಾದರೂ ಆನ್ಸರ್ ಬರಲಿ, ಯು ಲುಕ್ ಅಟ್ ದಿ ಪ್ರೊಸೀಜರ್. ಇಲ್ಲಿ ಐ ಹ್ಯಾವ್ ಡನ್ ಫಸ್ಟ್ ಪಾರ್ಟ್, ಐ ಹ್ಯಾವ್ ಫೌಂಡ್ ಏನು ಹೇಳಿ ಹೈಟ್. ಇಲ್ಲಿ ನಂಬರ್ 1 ಬೇಕಾ ಬರ್ಕೋಬೋದು. ಇದು ಡೆಲಿವರಿಗೆ ಡೇಟಾ, ಕೆಳಗೆ ನಂಬರ್ 1. ನಂಬರ್ 2 ಏನು? ನಂಬರ್ 2 ಟು ಫೈಂಡ್ ವೆಲಾಸಿಟಿ ವೈಲ್ ಹಿಟ್ಟಿಂಗ್ ಗ್ರೌಂಡ್ ಹಿಟ್ ಮಾಡುವಾಗ ವಾಟ್ ಇಸ್ ವೆಲಾಸಿಟಿ. ಸೊ ಟೈಮ್ ಗೊತ್ತಿರೋದ್ರಿಂದ ಸ್ಟ್ರೇಟ್ ಅವೇ ಯೂಸ್ ದಿ ರಿಲೇಷನ್ ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಯಾಕಂದರೆ ಎಲ್ಲ ಗೊತ್ತಿದೆಯಲ್ಲ. ಈಗ ವೆಲಾಸಿಟಿ ಯಾವ ಕಡೆ ಇದೆಯಪ್ಪ, ಬಾಲ್ ನೋಡಿ, ಸ್ಟೋನ್ ಹಿಂಗೆ ಸ್ಟ್ರೇಟ್ ಡೌನ್ ಹಿಟ್ ಮಾಡುವಾಗ ವೆಲಾಸಿಟಿನೂ ಡೌನ್ ಇದೆ. ಅಲ್ಲಿಗೆ ವಿ ನೆಗೆಟಿವ್ ಮೈನಸ್ ವಿ, ಯಾಕಂದರೆ ಡೌನ್ ಇದೆ. ಇನಿಷಿಯಲ್ ವೆಲಾಸಿಟಿ 0 ತೊಗೊಂಡಿದ್ದೀರಾ. ಆಕ್ಸಲರೇಷನ್ -9 ಅದು ಡೌನ್ ಇದೆ ಕೆಳಗಡೆಗೆ ಆಕ್ಸಲರೇಷನ್. ಟೈಮ್ ಎಷ್ಟು? ಟೈಮ್ ಈಸ್ ಅಲ್ಲಿ ಹೇಳ್ತಾರೆ ನೋಡಿ 900 ಸೆಕೆಂಡ್ಸು. ಸೊ ದಿ ವ್ಯಾಲ್ಯೂ ಆಫ್ ವಿ ಈ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ಸೇ ಬಂತು. ವ್ಯಾಲ್ಯೂ ನೋಡೋಣ ಎಷ್ಟು ಬಂತು. ಈಗ ನಾನು ಇದರಲ್ಲಿ ನೋಡ್ತೀನಿ ನೋಡಿ, ಆಲ್ರೆಡಿ ನಾನು ಸಾಲ್ವ್ ಮಾಡಿಟ್ಟಿದ್ದೀನಿ ವ್ಯಾಲ್ಯೂ. ಸೊ ಮಲ್ಟಿಪ್ಲೈ ದೀಸ್ ಟು 8820 ಸೆಕೆಂಡ್ಸ್ ಇನ್ ಅವರ್ಸ್. 1 hour 3600 seconds, 60 into 60. So for 1 second, 1 hour by 3600. ಇಲ್ಲಿ 8820 ಇಂಟು 1 ಸೆಕೆಂಡ್. ಸೊ 1 ಸೆಕೆಂಡ್ ಪ್ಲೇಸ್ನಲ್ಲಿ ಇಂಟು 1 ಸೆಕೆಂಡ್ 1 ಸೆಕೆಂಡ್ ಪ್ಲೇಸ್ನಲ್ಲಿ 8820 ಇಂಟು 1 ಸೆಕೆಂಡ್ ಪ್ಲೇಸ್ನಲ್ಲಿ 1 hour by 3600. ಸೊ ಡಿವೈಡ್ 8820 by 3600. ದಿ ವ್ಯಾಲ್ಯೂ ಇಸ್ 2.45 hours. Value of velocity 2.45 hours. Very important. Continue. Small change turn 17. A stone is thrown up with a speed 180 km/h. ಈಗ ಮೇಲಕ್ಕೆ ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಹೈಟ್ ರೀಚ್. ಒಂದೇ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್, ಟೈಮ್ ಟೇಕನ್, ವೆಲಾಸಿಟಿ ವೆನ್ ಇಟ್ ರಿಟರ್ನ್ಸ್ ಟು ದಿ ಲೆವೆಲ್ ಆಫ್ ಪ್ರೊಜೆಕ್ಷನ್. ಕೊಟ್ಟಿರೋದು ಒಂದೇ, ಆದರೆ ಒಂದೇ ನೋಡೋಣ. ಫಸ್ಟ್ ಬರ್ಕೊಳ್ಳೋಣ ಏನು ಕೊಟ್ಟಿದ್ದಾರೆ. ಥ್ರೋನ್ ಅಪ್ ವಿತ್ ಅ ವೆಲಾಸಿಟಿ ಆರ್ ಸ್ಪೀಡ್ 180. ಇನಿಷಿಯಲ್ ಸ್ಪೀಡ್. ಮೋಷನ್ ಆಗಿ ಸ್ಟ್ರೈಟ್ ಲೈನ್ ಸ್ಪೀಡ್ ವೆಲಾಸಿಟಿ ಸೇಮ್. ಯು ಅಂತಲೇ ಬರ್ಕೊಳ್ಳಿ. 180 ನೋಡಿ, ಇದು ಕಿಲೋಮೀಟರ್ ಪರ್ ಅವರ್ ಇದೆ. ಆ್ಯಸ್ ಯೂಶ್ವಲ್ ಮೀಟ್ರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳಿ. ಅವ್ರು ಯಾವ ಯೂನಿಟ್ಲಿ ಬರೀರಿ ಅಂತೇನು ಹೇಳಿದ, ಹಾಗಾಗಿ ನಾವು ಎಸ್ ಯೂನಿಟ್ ಬರೆಯೋಣ. ಯು 180 ಕಿಲೋ 1000 ಪರ್ ಡಿವೈಡ್ ಅವರ್ 3600. ಸೊ 2 zeros gone. 5 36 ಎಷ್ಟದ ಹೋಗ್ಬೋದು ನೋಡಿ, ಕನ್ವರ್ಟ್ ಮಾಡ್ಕೊಳ್ಳಿ. ಹೇಗೆ ಬಂದು 6 3s 30 ಆಗುತ್ತೆ. 6 5s ಅಲ್ಲಿಗೆ 5 6 5s ಹೋಯಿತು. 6 5s 5 into 10 is 50 meter per second. ನೋಡಿ, this is what he says. If this is ground, ಇದು ಗ್ರೌಂಡ್. ಇಫ್ ಪಾಸಿಬಲ್ ಒಂದು ಡಯಾಗ್ರಾಮ್ ಬರೆದ್ಬಿಟ್ರೆ ಹೆಲ್ಪ್ ಆಗುತ್ತೆ ನಿಮಗೆ. ಇಸ್ ಬೀಂಗ್ ಥ್ರೋನ್ ಫ್ರಮ್ ಇಯರ್, ಗ್ರೌಂಡ್ನೇ ಲೆವೆಲ್ ಅಂತ ಇಟ್ಕೊಳ್ಳೋಣ. ಈ ಲೆವೆಲಿಂದ ಎಸಿತೀರ, ಈ ಲೆವೆಲ್ ಮತ್ತು ಈ ಲೆವೆಲಿಗೆ ಬರುತ್ತೆ ವಾಪಸ್. ಇಲ್ಲಿ ನೀವು ಮೇಲಿಗೆ ಥ್ರೋ ಮಾಡ್ತಾ ಇದ್ದೀರಾ ವಿತ್ ಅ ಇನಿಷಿಯಲ್ ಸ್ಪೀಡ್ ಯು ಅಪ್. ಹೋಯ್ತು ಈ ಲೆವೆಲಿಗೆ ಹೋಗಿ ವಾಪಸ್ ಬರುತ್ತೆ ಹೀಗೆ. ಓಕೆ, ಮತ್ತು ವಾಪಸ್ ಇಲ್ಲಿಗೆ ಬರುತ್ತೆ. ಇಸ್ ಕಮಿಂಗ್ ಡೌನ್. ಇಲ್ಲಿ ಬರುವಾಗ ಇನಿಷಿಯಲ್ ವೆಲಾಸಿಟಿ ಅಷ್ಟೇ ಇರುತ್ತೆ, ಅದು ಆಮೇಲೆ ಬರೆಯೋಣ. ಇದು ಹೈಯೆಸ್ಟ್ ಲೆವೆಲ್. ವಾಟ್ ಇಸ್ ದಿಸ್? ದಿಸ್ ಈಸ್ ದಿ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್. ಎಸ್, ನೀವು ಹೆಚ್ ಅಂತ ಇಟ್ಕೋಬೋದು. ಈ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ -HY
ವರ್ಟಿಕಲ್ ಇದು ಪ್ಲಸ್ ಎಚ್, ಯಾಕಂದರೆ ಇದು ಮೇಲಕ್ಕೆ ಅಪ್ವರ್ಡ್ ಇದೆ. ಡಿಸ್ಪ್ಲೇಸ್ಮೆಂಟ್ ಇಸ್ ಅಪ್, ಡಿಸ್ಪ್ಲೇಸ್ಮೆಂಟ್ ಅಪ್, ವರ್ಟಿಕಲ್ ಮೇಲಕ್ಕೆ ಅಲ್ಲಿ ಕೇಳ್ತಾರೆ. ವಾಟ್ ಇಸ್ ದಿ ವೆಲಾಸಿಟಿ ಹಿಯರ್? ವೆಲಾಸಿಟಿ ಫೈನಲ್, ಇದು ಫೈನಲ್ ವೆಲಾಸಿಟಿ ನೋಡಿ. ಇಲ್ಲಿ ಬಂದ ಮೇಲೆ ಅದು ರೆಸ್ಟಿಗೆ ಬಂದೇ ವಾಪಸ್ ಬರಬೇಕು. ಅದೇ ಹೈಯೆಸ್ಟ್ ಲೆವೆಲ್ಲು ಮುಂದಕ್ಕೆ ಹೋಗಲ್ಲ ಅಂದಮೇಲೆ ಹೋಗ್ತಾ 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 ಸ್ಪೀಡ್ ಕಮ್ಮಿಯಾಗಿ ಬಿಕಮ್ಸ್ ಝೀರೋ, ಕಮ್ಸ್ ಟು ರೆಸ್ಟ್, ದೆನ್ ಓನ್ಲಿ ಇಟ್ ಫಾಸ್ ಬ್ಯಾಕ್. ಹಾಗಾಗಿ ಇದು ಹೈಯೆಸ್ಟ್ ವೆಲಾಸಿಟಿ ಫೈನಲ್. ಸೊ ಯು ಟೇಕ್ ಇಟ್ ಝೀರೋ, ವಾಟ್ ಇಸ್ ಫೈನಲ್ ವೆಲಾಸಿಟಿ? ಝೀರೋ. ಇನಿಷಿಯಲ್ ವೆಲಾಸಿಟಿ ಈಸ್ ಅಪ್ ಹಿಯರ್. ಹಾಗಾಗಿ ಫೈನಲ್ ವೆಲಾಸಿಟಿ ಝೀರೋ ಆಗಿರೋದ್ರಿಂದ ಈ ಪ್ರಾಸೆಸ್ನಲ್ಲಿ ನಾವು ಇದನ್ನು ಫಸ್ಟ್ ಬನ್ನು ಅಸೆಂಟ್ ಅಂತ ಕರೆಯೋಣ. ಅಸೆಂಟ್ ಅಂದರೆ ಮೋಷನ್ ಅಪ್ವರ್ಡ್ಸು, ಇನ್ನು ಮುಂದೆ ಅಸೆಂಟ್ನಲ್ಲಿ ಲೆಟ್ ಮ್ಯಾಕ್ಸಿಮಮ್ ಹೈಟ್ ತೋರಿಸಿ ನೋಡಿ ಇಲ್ಲಿ ಡಯಾಗ್ರಾಮ್ನಲ್ಲಿ. ಮ್ಯಾಕ್ಸಿಮಮ್ ಹೈಟ್ ಬಿ ಎಚ್, ದೇರ್ಫೋರ್ ದಿ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಎಚ್. ವರ್ಟಿಕಲ್ ಅಂದರೆ ಇದು ಪಾಸಿಟಿವ್ ವೈ ಆ್ಯಕ್ಸಿಸ್ ತಾನೆ ನೋಡಿ ನಿಮ್ಮ ಡಿಸ್ಕಷನಲ್ಲಿ. ಇದು ಪಾಸಿಟಿವ್ ವೈ ಆ್ಯಕ್ಸಿಸ್, ಇದು ಹಾರಿಸಾಂಟಲ್ ಪ್ಲಸ್ ಎಕ್ಸ್ ಆಗಿದೆ. ನಾನು ಆ ಥರ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಪಾಸಿಟಿವ್ ವೈ ಆ್ಯಕ್ಸಿಸ್ ಆಗಿರೋದ್ರಿಂದ ಪ್ಲಸ್ಸು. ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಯು ಕೂಡ ಪ್ಲಸ್ಸೇ. ಎಷ್ಟು ಕೊಟ್ಟಿದ್ದಾರೆ ಅವರು? 50 ಮೀಟ್ರ್ ಪರ್ ಸೆಕೆಂಡ್. ಬಟ್ ಆನ್ ದಿ ವೇ ಹೋಗುವಾಗ ಎವ್ರಿ ಮೊಮೆಂಟ್ ಹೋಗ್ತಾ 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 ವೆಲಾಸಿಟಿ ಕಮ್ಮಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡಿಸೆಲರೇಷನ್ ಡ್ಯೂ ಟು ಯಾರು? ಗ್ರಾವಿಟೇಷನ್ ಫೋರ್ಸ್. ಸೊ ಆಕ್ಸಲರೇಷನ್ ಇಲ್ಲಿ ಜಿನೇ, ಎ ಈಕ್ವಲ್ಸ್ ಟು ಮೈನಸ್ ಜಿ. ವೈ ಮೈನಸ್ ಜಿ? ಆಕ್ಸಲರೇಷನ್ ಆಲ್ವೇಸ್ ಆ್ಯಕ್ಟ್ಸ್ ಡೌನ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್. ಹಾಗಾಗಿ ಎ ಮೈನಸ್ ಜಿ ಕೆಳಗಿದೆ, ಮೋಷನ್ ಅಪ್ವರ್ಡ್ಸ್, ಆಕ್ಸಲರೇಷನ್ ಡೌನ್ವರ್ಡ್ಸ್. ಅಂದರೆ ನೆಗೆಟಿವ್ ಆಕ್ಸಲರೇಷನ್, ಅದಕ್ಕೆ ಮೈನಸ್ ಜಿ ಅದು ಕೆಳಗಿದೆ. ಹಾಗಾಗಿ ದರ್ಫೋರ್ ಯಾವ ರಿಲೇಷನ್ ಯೂಸ್ ಮಾಡ್ತಾರೆ ಹೈಟ್ಗೆ? ನೀವು ಫೈನಲ್ ವೆಲಾಸಿಟಿ ಗೊತ್ತಿರೋದ್ರಿಂದ v² ಈಕ್ವಲ್ಸ್ ಟು u² ಪ್ಲಸ್ 2as ರಿಲೇಷನ್ ಯೂಸ್ ಮಾಡ್ತಾರೆ. ಇಲ್ಲಿ u ಅಂದರೆ ಫೈನಲ್ ವೆಲಾಸಿಟಿ v 0², ಇನಿಷಿಯಲ್ ವೆಲಾಸಿಟಿ 50². ಇಲ್ಲಿ ಮೈನಸ್ ಬರುತ್ತೆ a, ಹಾಗಾಗಿ 2 × 9.8 ಇಂಟು ಜಿ ಅಂದರೆ ಹೆಚ್ ಬರೀತಾರೆ. ಓಕೆ, ನೋಡಿ ಏನಾಯಿತು ಕ್ಯಾಲ್ಕುಲೇಷನ್ಸ್ ತುಂಬ ಈಸಿ. ಈ ಟರ್ಮ್ನಲ್ಲಿ ನೀವು ಈ ಎಂಟೈರ್ ಟರ್ಮ್ನ ಆ ಕಡೆ ತೊಗೊಂಡು ಹೋಗ್ತೀರಾ. ಏನಾಯಿತು? 2 × 9.8 ಇಂಟು ಹೆಚ್ ಈಕ್ವಲ್ಸ್ ಟು 50². ವಾಟ್ ಈಸ್ 50²? 2500. ಸೊ ದಿ ವ್ಯಾಲ್ಯೂ ಆಫ್ ಹೆಚ್ ಈಸ್ ಈಕ್ವಲ್ ಟು 2500 ಡಿವೈಡೆಡ್ ಬೈ 9.8 2 ಬರ್ಕೋಬೋದು. ಹೀಗೆ 2 × 9.8 ಏನೋ ಒಂದು ವ್ಯಾಲ್ಯೂ ಬರುತ್ತೆ ಹೆಚ್ಚು, ಅದು ಬರ್ಕೋಣ. ಇಲ್ಲಿ ಬೇನ್ ಮೀಟರ್ಸ್ ನೋಡೋಣ ಎಷ್ಟು ಬಂತು. ಸೆಕೆಂಡ್ ಒನ್ ಟೈಮ್ ಟೇಕನ್ ನೀವು ಕಂಡುಹಿಡಿಬೇಕು. ವಾಟ್ ಈಸ್ ಟೈಮ್ ಟೇಕನ್? ಇಟ್ಸ್ ವೆರಿ ಈಸಿ. ಹಿಂದೆ ಮಾಡ್ತಾರೆ ಅದನ್ನೇ. ಟೈಮ್ ಟೇಕನ್ಗೆ ಮಾಮೂಲಿ ಯೂಸ್ ದಿಸ್ ರಿಲೇಷನ್ v ಈಕ್ವಲ್ಸ್ ಟು u ಪ್ಲಸ್ ಎ ಟಿ. ಯಾವ್ದು ಯೂಸ್ ಮಾಡಬೇಕು ಅನ್ನೋದು ನೀವು ಅಲ್ಲೇ ಸರ್ ಅದು ಹೇಗೆ ಸರ್ ನೀವು ಅದು ಮಾಡ್ತೀರೋ ಇದು ಮಾಡ್ತೀರ, ಏನಿಲ್ಲ ಏನೇನು ಕೊಟ್ಟಿದ್ದೀರೋ ಅದರ ಮೇಲೆ ಟೈಮ್ ಬೇಕು. 3 ರಿಲೇಷನ್ಸ್ ಇದೆ. v ಈಕ್ವಲ್ಸ್ ಟು u ಪ್ಲಸ್ ಎ ಟಿ, s ಈಕ್ವಲ್ಸ್ ಟು u t ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, v² ಈಕ್ವಲ್ಸ್ ಟು u² ಪ್ಲಸ್ 2as. ಇದರಲ್ಲಿ ಟೈಮು ಫಸ್ಟು ಈಕ್ವೇಷನ್ಸ್ಲಿದೆ, ಟೈಮ್ ಟರ್ಮ್. ಅವೆರಡರಲ್ಲಿ ಯಾವ್ದು ಯೂಸ್ ಮಾಡ್ತೀರಾ? ಯಾವುದಾದ್ರು ಯೂಸ್ ಮಾಡುವಾಗ ಇದು ಈಸಿ ಬರುತ್ತಲ್ವ, ಕ್ಯಾಲ್ಕುಲೇಷನ್ ಈಸಿ. s ಈಕ್ವಲ್ಸ್ ಟು u t ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನಲ್ಲಿ ಎಸ್ಸು ಗೊತ್ತಾಗಿದೆ ನಿಮಗೀಗ, ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ. ಇದರಲ್ಲಿ ಸುಲಭ ಇದೆಯಲ್ಲ, ವಿ ಗೊತ್ತಿದೆ, ಯು ಗೊತ್ತಿದೆ, ಬರ್ಕೊಳ್ಳಿ. ವ್ಯಾಲ್ಯೂ ಆಫ್ ವಿ 0, ಯು 50 ಮೈನಸ್ 9.8 ಇಂಟು ಟಿ. ಇದು ಈ ಕಡೆ ತೊಗೊಳ್ಳಿ, 9.8 ಟಿ ಪ್ಲಸ್ ಆಯಿತು 50. ಸೊ ದಿ ವ್ಯಾಲ್ಯೂ ಆಫ್ ಟಿ 50 ಡಿವೈಡ್ ಬೈ 9. ಕೆಲವು ಸಾರಿ ಟೇಕ್ G10 ಅಂತ ಹೇಳ್ತಾರೆ ನಿಯರ್ಲಿ. ನೋಡೋಣ ಎಷ್ಟು ಬಂತು. ಎಸ್, ಡಿವೈಡ್ ಮಾಡಿದ್ರೆ ಇಷ್ಟು ಬಂತು. ಥರ್ಡ್ ಒನ್ ನೋಡಿ, ವೆಲಾಸಿಟಿ ವೈಲ್ ರಿಟರ್ನಿಂಗ್ ಟು ದಿ ಲೆವೆಲ್ ಆಫ್ ಪ್ರೊಜೆಕ್ಷನ್. ಈಸಿ ಅದು. ಈಗ ನೀವು ಇಲ್ಲೇನು ವೆಲಾಸಿಟಿ ಕೊಡ್ತೀರೋ ಹೋಗ್ತಾ 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 ಸ್ಪೀಡ್ ಕಮ್ಮಿಯಾಗಿ ಇಲ್ಲಿ ರೀಚ್ ಆಯಿತು. ಬರುವಾಗಲೂ ಅದೇ ರೇಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಹೋಗುವಾಗ ಯಾವ ರೇಟಲ್ಲಿ ಡಿಕ್ರೀಸ್ ಆಯಿತು, ಬರುವಾಗ ಆ ರೇಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅಟ್ ದಿ ಸೇಮ್ ಲೆವೆಲ್ ಸೇಮ್ ಸ್ಪೀಡ್ ಸಿಂಗ್ ಬರೀತೀರಾ. ಸಿನ್ಸ್ ಆಕ್ಸಲರೇಷನ್ ಈಸ್
ಸೇಮ್ ಫಾರ್ ಬೋತ್ ಅಸೆಂಟ್ ಅಂದರೆ ಮೂವಿಂಗ್ ಅಪ್ ಅಂತ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಆಪೋಸಿಟ್ ವರ್ಡು ಆ್ಯಂಡ್ ಡಿಸೆಂಟ್ ಅಂದರೆ ಕೆಳಗೆ ಬರೋದು. ಹೇಳಿ, ಅಸೆಂಟ್ ಮೂವಿಂಗ್ ವರ್ಟಿಕಲಿ ಅಪ್, ಡಿಸೆಂಟ್ ಕಮಿಂಗ್ ಡೌನ್. ಸೇಮ್ ಆಕ್ಸಲರೇಷನ್ ಫಾರ್ ಬೋತ್ ಅಸೆಂಟ್ ಆ್ಯಂಡ್ ಡಿಸೆಂಟ್, ದಿ ಸ್ಪೀಡ್ ಆಲ್ಸೋ ಸೇಮ್ at same levels. ಅದು ಇಂಪಾರ್ಟೆಂಟು, ಸೇಮ್ ಲೆವೆಲ್ಸ್. therefore ಫೈನಲ್ ವೆಲಾಸಿಟಿ v ಆಲ್ಸೋ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ, ಬಟ್ ಡೈರೆಕ್ಷನ್ ವೈಸ್ ಆಪೋಸಿಟ್, ವ್ಯಾಲ್ಯೂ ವೈಸ್ ಅದು ಸೇಮ್ ಇದೆ, ದಟ್ ಈಸ್ 50 ಮೀಟರ್ ಪರ್ ಸೆಕೆಂಡ್. ಬಟ್ ಡೈರೆಕ್ಷನ್ ವೈಸು ನೀವೇನಾದರೂ ಹಿಂಗೆ ಬರೆದ್ರೆ ಆಲ್ಸೋ ನೋಡಿ, ಹಿಂಗೆ ಬರೆದ್ರೆ ಡೈರೆಕ್ಷನ್ ಆಫ್ ವಿ ವಿಲ್ ಬಿ ಈಕ್ವಲ್ ಟು ಮೈನಸ್ ಡೈರೆಕ್ಷನ್ ಆಫ್ ಯು. ಮೈನಸ್ ಅಂದರೆ ಹೋಗುವಾಗ ಅಪ್, ಬರುವಾಗ ಡೌನ್. ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್ ಫಿಸಿಕ್ಸ್ನಲ್ಲಿ. ಹಾಗಾಗಿ ಈ ಥರ ಇರುತ್ತೆ, ಬಟ್ ವ್ಯಾಲ್ಯೂ ವೈಸು ಸೇಮ್ ಇದೆ. ಇಂಪಾರ್ಟೆಂಟ್ ಪಾಯಿಂಟ್, ಸ್ಟಾರ್ ಹಾಕ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ಬೋದು ಇದನ್ನು. ನೀವು ಗೊತ್ತಿರಲಿ, ವರ್ಟಿಕಲ್ ಮೋಷನ್ನಲ್ಲಿ ಯಾವ್ಯಾವ ಲೆವೆಲ್ಗಳಲ್ಲಿ ಹೋಗುವಾಗಿರೋ ಸ್ಪೀಡು ಬರುವಾಗಲೂ ಅದೇ ಲೆವೆಲ್, ಅದೇ ಸ್ಪೀಡ್ ಇರುತ್ತೆ. ಸೊ ದಿಸ್ ಅಬೌಟ್ ದಿ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. ಅದಕ್ಕೆ ನೀವು ಮ್ಯಾಕ್ಸಿಮಮ್ ಹೈಟ್ ರೀಚ್, ಟೈಮ್ ಟೇಕನ್, ವೆಲಾಸಿಟಿ ವೆನ್ ಇಟ್ ರಿಟರ್ನ್ಸ್ ಟು ದಿ ಲೆವೆಲ್ ಆಫ್ ಪ್ರೊಜೆಕ್ಷನ್ ತುಂಬ ಸುಲಭವಾಗಿ ಮಾಡೋದು. ಇನ್ನೊಂದೆರಡು ಮೈನರ್ ಚೇಂಜಸ್ ಮಾಡಿಕೊಡ್ತೀನಿ, ಹೇಗೆ ಮಾಡ್ತೀರ ನೋಡೋಣ. ಸೇಮ್ ಕಾನ್ಸೆಪ್ಟ್. 18th, ಸ್ಟೋನ್ ಈಸ್ ಡ್ರಾಪ್ಡ್ ಫ್ರಮ್ ಅ ಬಿಲ್ಡಿಂಗ್ 500 meter height. ಕ್ಯಾಲ್ಕುಲೇಟ್ ಟೈಮ್ ಟೇಕನ್ ಆ್ಯಂಡ್ ದ ಸ್ಪೀಡ್ ವೆನ್ ಹಿಟ್ಟಿಂಗ್. ಇಲ್ಲಿ ಬರೀತೀನಿ ನೋಡಿ ಡಯಾಗ್ರಾಮ್ ನೋಡಿ, ಇದು ಗ್ರೌಂಡು, ರೈಟ್. ಆಮೇಲೆ ದಿಸ್ ಇಸ್ ದಿ ಬಿಲ್ಡಿಂಗ್, ಬುರ್ಜ್ ದುಬಾಯ್ ಥರ ಯಾವುದೊಂದು ದೊಡ್ಡ ಬಿಲ್ಡಿಂಗು. ನಿಮಗೆ ಬಿಲ್ಡಿಂಗ್ನಲ್ಲಿ ಯು ಆರ್ ಡ್ರಾಪಿಂಗ್ ಇಟ್ ಫ್ರಮ್ ಹಿಯರ್. ಸ್ಟೋನ್ ಈಸ್ ಡ್ರಾಪ್ಡ್, ಇಲ್ಲಿಂದ ಈ ಲೆವೆಲಿಂದ ಡ್ರಾಪ್ ಮಾಡ್ತೀರಾ. ಈ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿದ್ರೆ ಮುಗಿದೋಯ್ತು. ದಿಸ್ ಈಸ್ ಹೈಟ್ ಆಫ್ ದಿ ಬಿಲ್ಡಿಂಗ್, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್, ವರ್ಟಿಕಲಿ ಡೌನ್. ಹೀಗೆ ನಾನು ಹಿಂಗೆ ಬರಿತೀನಿ, ಇಲ್ಲಿ ಯಾರೋ ಕೆಳಗೆ ಬರಿತೀನಿ, ಇಲ್ಲಿಂದ ಇಲ್ಲಿಗೆ. ನಮ್ಮದು ವೈ ಆ್ಯಕ್ಸಿಸ್ ನೋಡಿ ಹೀಗಿದೆ. ವೈ ಆ್ಯಕ್ಸಿಸ್ ನಮ್ಮ ಡಿಸ್ಕಷನಲ್ಲಿ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ಪ್ಲಸ್ ವೈ ಆ್ಯಕ್ಸಿಸ್ ಪ್ಲಸ್ ಎಕ್ಸ್ ಆ್ಯಕ್ಸಿಸ್, ರೈಟ್. ಇಲ್ಲಿ ವಾಟ್ಸ್ ಗಿವನ್, ಡ್ರಾಪ್ಡ್ ಇಂಪ್ಲೈಸ್ the initial velocity u. What is u? 0. On the vertical height, vertical displacement is equals to h, and that's equal to what's height? 500. It actually minus. Act minus vertically down, opposite to displacement. And the acceleration, ನಾನು ಇಲ್ಲಿ ಹೇಳ್ತೀನಿ, ಟೇಕ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ g 10 meter per second square. ಹಿಂಗೆ ಕೊಟ್ಟಿರ್ತಾರೆ ಒಂದ್ಸರಿ, ಅವರೇ ಕೊಟ್ಬಿಡ್ತಾರೆ. ಮೈನಸ್ ಜಿ ಆಕ್ಸಲರೇಷನ್ ಇಸ್ ನೆಗೆಟಿವ್ ಆಫ್ g minus 9.8 meter per second square. ವರ್ಟಿಕಲ್ಗೆ ಇದು ಉಲ್ಟಾ ತೊಗೊಂಡಿದ್ದೀವಿ. ವರ್ಟಿಕಲಿ ಅಪ್, ಇಲ್ಲಿ ಆಕ್ಸಲರೇಷನ್ ಡೌನ್, ಅದಕ್ಕೆ ಮೈನಸ್ ಜಿ ತೊಗೊಂಡಿದ್ದಾರೆ. ಈ ಆ್ಯಕ್ಸಿಸ್ಗೆ ಇದು ನೆಗೆಟಿವು. ನೀವು ಡೌನ್ವರ್ಡ್ಸ್ನೇ ರೆಫರ್ ಮಾಡಿದ್ರೆ ಪ್ಲಸ್ಸು. ಇಲ್ಲ ಸರ್ ಡೌನ್ವರ್ಡ್ ತೊಗೋಬೋದಲ್ಲ ಎರಡು. ಆವಾಗಲೂ ನೀವು ಹೆಂಗೆ ಮಾಡಿ ಸೈನ್ ಅಪ್ಲೈ ಮಾಡಿ ಸಾಲ್ವ್ ಮಾಡಿದ್ಮೇಲೆ ಒಂದೇ ಆನ್ಸರ್ ಬರುತ್ತೆ ಎರಡಕ್ಕೂ. ನೀವು ಅಪ್ವರ್ಡೇ ಪ್ಲಸ್ ತೊಗೊಳ್ಳಿ, ಡೌನ್ವರ್ಡೇ ಪ್ಲಸ್ ತೊಗೊಳ್ಳಿ. ಒಂದು ಸರಿ ಫಿಕ್ಸ್ ಮಾಡ್ಕೊಬಿಟ್ರೆ ಸಾಲ್ವ್ ಮಾಡಿದಾಗ ಒಂದೇ ಆನ್ಸರ್. ಸೊ ಇಲ್ಲಿ 9.8ಗಿನ 10 ತೊಗೊಳ್ಳಿ. ದಟ್ಸ್ ವಾಟ್ ಹಿ ಸೇಸ್. So height given, acceleration given, as usual we will continue with first one ಮಾಡೋಣ ನಾವೀಗ. What is that? Calculate time taken. We have to find time. For that you use which one? V equals to u plus at ಯೂಸ್ ಮಾಡ್ಬೋದು. ಆವಾಗ v ಗೊತ್ತಿಲ್ಲ. ಇನ್ನು ಎರಡೂ ಈಕ್ವೇಷನ್ಸ್ಗೆ v ಇದೆ, v ಗೊತ್ತಿಲ್ಲ ನಿಮಗೆ. v ಇಲ್ಲದೆ ಇರೋ ಈಕ್ವೇಷನ್ ಯಾವುದು? s equals to ut plus half at square. ನೋಡಿ, ಈ ಈಕ್ವೇಷನ್ ಯೂಸ್ ಮಾಡ್ತೀರಾ. ಯೂಸ್ ದಿಸ್ ರಿಲೇಷನ್, ಇದಕ್ಕೆಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಎಸ್ ಅಂದರೆ ಮೈನಸ್ ಹೆಚ್ಚು ಅದು ಕೊಟ್ಟಿದ್ದಾರೆ. ಯು ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಇಂಟು ಟೈಮ್ t.
ಟೈಮ್ ಎಷ್ಟು? ಎಸ್ ಅಂದರೆ ಹೆಚ್ಚು. ವಾಟ್ ಇಸ್ ದಟ್ ವ್ಯಾಲ್ಯೂ? ಹೆಚ್ ಈಸ್ ಹೆಚ್ ಅಂದರೆ ಹೆಚ್ ಕಂಡುಹಿಡಿಬೇಕು ನೀವು. ಯು ವಾಟ್ ಇಸ್ ಯು? ಇನಿಷಿಯಲಿ 0 ಇಂಟು ಟೈಮ್ ಗೊತ್ತಿಲ್ಲ ನಿಮಗೆ, ಪ್ಲಸ್ ಆಮೇಲೆ ಇನ್ನೇನಾದ್ರು ಕೊಟ್ಟಿದ್ದಾರಾ? ಒಂದು ನಿಮಿಷ ಇಲ್ಲಿ ಹಾಫ್ ಇಂಟು ಎ ಮೈನಸ್ 10 ಇಂಟು ಟಿ ಸ್ಕ್ವೇರ್. ನೋಡಿ ಈ ಟರ್ಮು ಫುಲ್ ಹೋಯಿತು. ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಮೈನಸ್ ಹೆಚ್ 500 ಈಕ್ವಲ್ಸ್ ಟು 0 ಫಸ್ಟ್ ಟರ್ಮ್ ಇಲ್ಲ. ಇದು ಮೈನಸ್ 5 ಟಿ ಸ್ಕ್ವೇರ್. ಸೊ ದಿಸ್ ಈಸ್ 100. ಸೊ ಟಿ ಸ್ಕ್ವೇರ್ 100 ಆದರೆ ದಿ ವ್ಯಾಲ್ಯೂ ಆಫ್ ಟಿ √100 ದಟ್ಸ್ ಈಕ್ವಲ್ ಟು 10 seconds. 10 seconds ಇಲ್ಲಿ ಗ್ರೌಂಡ್ ಬರುತ್ತೆ. ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ದಿ ಸ್ಪೀಡ್. ಸೆಕೆಂಡ್ ಒನ್, ಸ್ಪೀಡ್ while hitting the ground. Speed while hitting the ground. ದಿ ಗ್ರೌಂಡಿಗೆ ಹಿಟ್ ಆಗುವಾಗ ಸ್ಪೀಡ್ ಏನು? ಯೂಸ್ ದಿ ರಿಲೇಷನ್. ಸ್ಪೀಡ್ ಬೇಕಲ್ವೇ? ಹೈಟ್ ಕೊಟ್ಟಿರೋದ್ರಿಂದ ನೀವು ಈಗ ಮತ್ತೆ ವಾಪಸ್ಸು ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಅದು ಯೂಸ್ ಮಾಡಿದ್ರೆ ಸಾಕು. ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ಯಾಕೆಂದರೆ ಎಲ್ಲ ಗೊತ್ತಿದೆ. ವಿ ಇನಿಷಿಯಲ್ ವೆಲಾಸಿಟಿ 0 ಆ್ಯಂಡ್ ಮೈನಸ್ ಎ ಅಂದರೆ 10 ಇಂಟು ಟಿ ಅಂದರೆ ಆಲ್ಸೋ 10 ದಟ್ ಇಸ್ ಈಕ್ವಲ್ ಟು ಮೈನಸ್ 100 ಮೀಟ್ರ್ ಪರ್ ಸೆಕೆಂಡ್. ಇಲ್ಲಿ ವೈ ನೆಗೆಟಿವ್ ಅದು ಬರೆಯೋಣ. ಇಲ್ಲಿ ವಿ ಈಕ್ವಲ್ಸ್ ಟು ಮೈನಸ್ 100 ಮೀಟ್ರ್ ಪರ್ ಸೆಕೆಂಡ್, ರೈಟ್? ಸೊ ನೆಗೆಟಿವ್ ಇಂಪ್ಲೈಸ್ ಏನು ಹೇಳುತ್ತೆ ನೆಗೆಟಿವ್ ಅಂದರೆ ಫೈನಲ್ ವೆಲಾಸಿಟಿ ಅದರ ಮೀನಿಂಗ್ ಗೊತ್ತಿರಬೇಕು ನಿಮಗೆ. ವೆಲಾಸಿಟಿ ಯಾವ ನೆಗೆಟಿವ್? ಫೈನಲ್ ವೆಲಾಸಿಟಿ ಈಸ್ ಡೌನ್ವರ್ಡ್ಸ್ ಅಂದರೆ ದಟ್ ಈಸ್ ಆಪೋಸಿಟ್ ಟು ದಿ ಪಾಸಿಟಿವ್ ವೈ ಆಕ್ಸಿಸ್. ಪಾಸಿಟಿವ್ ವೈ ಆಕ್ಸಿಸ್ ಇಸ್ ಅಪ್ವರ್ಡ್ಸ್. ಅದನ್ನು ನಾವು ರೆಫರೆನ್ಸ್ ತೊಗೊಂಡಿರೋದ್ರಿಂದ ಅಪ್ವರ್ಡ್ ಡೈರೆಕ್ಷನ್ಗೆ ಆಪೋಸಿಟ್ ಆಗಿದೆ, ಅಷ್ಟೇ ಇನ್ನೇನಿಲ್ಲ. ಹಾಗಾಗಿ -5 ಹೀಗೆ ಪ್ರಾಕ್ಟೀಸ್ ಮಾಡೋಣ. ಕಂಟಿನ್ಯೂ ಮಾಡೋಣ. Another concept, students. Here it is relative velocity. Relative velocity, when the two bodies are moving of A with respect to B in the same direction, VA minus VB. Who is the observer? B. ಏದು ಸ್ಪೀಡ್ ಮೆಷರ್ ಮಾಡ್ತಾರೆ, ಅವ್ರ ಸ್ಪೀಡ್ ಕಳ್ಕೋಬೇಕು. ಇದು ಸೇಮ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಆದರೆ ವಿ ಎ ಪ್ಲಸ್ ವಿ ಬಿ ಬರ್ಕೊಂಡ್ರಿ ಫಾರ್ ಆಪೋಸಿಟ್ ಡೈರೆಕ್ಷನ್. ಓನ್ಲಿ ಅಲಾಂಗ್ ಸ್ಟ್ರೇಟ್ ಲೈನ್ ಬರೆಯೋದು. ಡೈರೆಕ್ಷನ್ ಚೇಂಜ್ ಇದ್ರೆ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಸೊ ಗಿವನ್ ಬರ್ಕೊಳ್ಳಿ. ದೇರ್ ಆರ್ ನೋಡಿ 2 cars ಮೂವಿಂಗ್ ಆನ್ ಅ ಸ್ಟ್ರೇಟ್ ರೋಡ್ ವಿತ್ ಸ್ಪೀಡ್ಸ್ 80 km/h. ಅನದರ್ ಕಾರ್ ಫಾಲೋಯಿಂಗ್ ಹಿಂಗಡೆ ಹೋಗ್ತಾ ಇದೆ. ನಾನು ಇಲ್ಲಿ ಗಿವನ್ನ ಹಿಂಗೆ ಬರೀತೀನಿ ನೋಡಿ. 1 car ಈಸ್ ಮೂವಿಂಗ್ ಹಿಯರ್, ಕಾರ್ ಎ ಅಂತ ಇಟ್ಕೊಳ್ಳಿ, ವಿತ್ ಅ ಸ್ಪೀಡ್ ವಿ ಎ ದಟ್ ಈಸ್ 80 km/h. ನಾವು ಆನ್ಸರ್ನ km/h ಬರೆಯೋಣ. Another is following him, that is B, VB, that is 100, 90 ಅಲ್ಲ, ಎಷ್ಟಪ್ಪ ನೋಡಿ 80 km/h, ಇನ್ನೊಂದು 100, ಓಕೆ 100 km/h. ಓಕೆ, ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ? ರಿಲೇಟಿವ್ ಯಾರ್ದು? ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ. ವಿತ್ ರೆಸ್ಪೆಕ್ಟ್ ಟು ಸಿಂಬಲ್ ಹಿಂಗೆ ಬರೆಯೋದು ವಿ ಎ ಬಿ. ಸೊ ವಿ ಎ ಮೈನಸ್ ವಿ ಬಿ ಫಾರ್ಮುಲಾ ಅದು ಪ್ರೂವ್ ಮಾಡಿ ತೋರಿಸ್ತೀನಿ ರಿಲೇಟಿವ್ ವೆಲಾಸಿಟಿ. ಸೊ ವಿ ಎ ಬಿ ಈಸ್, ವಾಟ್ ಇಸ್ ವಿ ಎ? 80. ವಾಟ್ ಇಸ್ ವಿ ಬಿ? -100. ಸೊ ದಿ ವ್ಯಾಲ್ಯೂ ಈಸ್ -20 km/h. ಅಂದರೆ ಇವರು ತುಂಬ ಫಾಸ್ಟಾಗಿ ಹೋಗ್ತಿರೋದ್ರಿಂದ ಕಾರ್ ಎ ಹಿಂದ್ಗಡೆ ನೋಡ್ತಾ ಇದ್ದಾರೆ ಡ್ರೈವ್ ಮಾಡ್ತಾ, ಅವನಿಗೆ ಇವರೇ ಫಾಸ್ಟಾಗಿ ಹೋಗ್ತಿರೋದ್ರಿಂದ ಆ ಕಾರ್ ಹಿಂದಕ್ಕೆ ಬರ್ತಾ ಇರೋದಾರ ಅನ್ಸುತ್ತೆ. ನೀವು ಹಿಂದಕ್ಕೆ ಬೇಗ ನೀವು ಅದನ್ನ ಓವರ್ಟೇಕ್ ಮಾಡ್ತಾ ಇದ್ದೀರಾ. ಸೊ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಬ್ಯಾಕ್, ದಟ್ಸ್ ವೈ ಮೈನಸ್ ಸೈನ್ ಪ್ಲಸ್ ವಾಟ್? ದಿ ಕಾರ್ ಎ ಅಪಿಯರ್ಸ್ ಟು ಬಿ ಕಮಿಂಗ್ ಬ್ಯಾಕ್ವರ್ಡ್ಸ್ ಫಾರ್ ದಿ ಅಬ್ಸರ್ವರ್ ಬಿ ಬಿಕಾಸ್ ಹೀ ಈಸ್ ಮೂವಿಂಗ್ ಫಾಸ್ಟರ್. ಹಿಂದ್ಗಡೆಯಿಂದ ಬಂತು ಮುಂದಕ್ಕೆ ಹಿಂದಕ್ಕೆ ಬರ್ತಾ ಇರೋದು. ಹಾಗೆ ರಿಲೇಟಿವ್ ವೆಲಾಸಿಟಿ. ಅದೇ ಥರ ಒಂದು ಕಾನ್ಸೆಪ್ಟ್ ಇಲ್ಲಿ ನೋಡಿ, ಸೆಕೆಂಡ್ ಒನ್. ಇನ್ನು ವೆರೈಟೀಸ್ ಸಾಲ್ವ್ ಮಾಡೋಣ ರಿಲೇಟಿವ್ ವೆಲಾಸಿಟಿ. ಇಷ್ಟು ನೋಡ್ಕೊಂಡಿರಿ ಇಲ್ಲಿ. ಇಫ್ ದಿ 2 cars ಮೂವಿಂಗ್ ಆನ್ ಅ ಸ್ಟ್ರೇಟ್ ಹೈವೇ, ಒಂದು ಹೈವೇನಲ್ಲಿ ಹೋಗ್ತಾ ಇದೆ,
in opposite directions with speed 60 and 90 km each other. See each other when separation is 100 meters. ಇದನ್ನು ಗಿವನ್ ಓದ್ತಿದ್ದಾಗಿನ ಒಂದು ಸರಿ ಪ್ರಾಬ್ಲಮ್ ಎಲ್ಲ ಓದಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ವಿಜುವಲೈಸ್ ಮಾಡ್ಕೊಳ್ಳಿ ಏನು ಹೇಳ್ತಾ ಇದೆ. ಅಂದರೆ ಇಲ್ಲಿ ಒಂದು ರೋಡ್ ಇದೆ, ಹೈವೇ. ಈ ಹೈವೇನಲ್ಲಿ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್, ನೋಡಿ ಇಲ್ಲಿದ್ದೀರ ನೀವು ಹೀಗೆ, ರೈಟ್. ಅನದರ್ ಒನ್ ಸ್ಟ್ಯಾಂಡಿಂಗ್ ಹಿಯರ್, ಹೀಗೆ. ಅದು ಸ್ಟ್ಯಾಂಡಿಂಗ್ ಅಂದರೆ ಬರ್ತಾ ಇದೆ, ನೀವು ನೋಡಿದಾಗ ಆ ಕ್ಷಣದಲ್ಲಿ ಸೆಪರೇಷನ್ ಬಿಟ್ವೀನ್ ದೆಮ್ ಈಸ್ 100. ಡಿಸ್ಪ್ಲೇಸ್ಮೆಂಟ್ ಸೆಪರೇಷನ್ ಬಿಟ್ವೀನ್ ದೆಮ್ ಈಸ್ 100 ಮೀಟರ್. ಆ ಕ್ಷಣದಲ್ಲಿ ಅವ್ರು ನೋಡ್ತಾರಲ್ಲ, ಆ ಇನ್ಸ್ಟೆಂಟ್ಲಿ. ದಿಸ್ ಇಸ್ ಎ ಕಾರ್ ಎ. ಇದರ ಸ್ಪೀಡು ಕಾರ್ ಎ ಹಿ ಸೇಸ್ 60 ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ಇದರ ಸ್ಪೀಡು 90 ಕಿಲೋಮೀಟರ್ ಪರ್ ಅವರ್. ದಿಸ್ ಇಸ್ ವಿ ಬಿ. ಇದು ಈ ಕಡೆಗೆ, ಇದು ಈ ಕಡೆಗೆ, ಇದು ವಿ ಎ ಅಂತ ಇಟ್ಕೊಳ್ಳಿ, ವಿ ಎ. ಈಗ ನೀವು ವಿ ಎ ಏನು ಬರೀತೀರಾ, 100 ಮೀಟ್ರ್ ಕೊಟ್ಟಿರೋದ್ರಿಂದ ನಿಮಗೆ ಇಲ್ಲಿ 1 ಮೀಟ್ರ್ 1 ಕಿಲೋಮೀಟ್ರ್ ಬೇಡ. ಸೊ ವಿ ಎ 60 ಕಿಲೋಮೀಟ್ರ್ ಪರ್ ಅವರ್ ಆ್ಯಸ್ ಯೂಶ್ವಲ್. 60 ಇಂಟು ಕಿಲೋ 1000 ಡಿವೈಡೆಡ್ ಬೈ ಅವರ್ 3600. 2 0 ಹೋಯಿತು. 6 6 36. ಅಲ್ಲಿಗೆ 6 ನೋಡಿ, 10 6 6 10 ಉಳ್ಕೊಳ್ತು, 6 ಆಯಿತು. 100 ಡಿವೈಡೆಡ್ ಬೈ 6, ಅದನ್ನು 50 ಡಿವೈಡ್ ಬೈ 3 ಮೀಟ್ರ್ ಪರ್ ಸೆಕೆಂಡ್. ವೆರಿ ಸಿಂಪಲ್. ಆ್ಯಂಡ್ ವಿ ಎ ವಿ ಬಿ ಅಟ್ ಈಸ್ 90 ಕಿಲೋಮೀಟ್ರ್ ಪರ್ ಅವರ್. 90 ಕಿಲೋಮೀಟ್ರ್ ಪರ್ ಅವರ್ನ 90 ಇಂಟು ಕಿಲೋ 1000. ನಮಗೆ ಮೀಟ್ರ್ ಪರ್ ಸೆಕೆಂಡ್ ಮಾಡೋದು ಬಯಟಾಗಿ ಹೋಗ್ಬಿಡ್ತು ಆಲ್ರೆಡಿ. ಸೊ 2 zeros ಹೋಯಿತು. ನೀವು ಎಷ್ಟು ಬರೆದ್ರಿ, ಮೋಸ್ಟ್ಲಿ 15 ಬರ್ಕೊಂಡ್ರಿ ನೋಡಿ. 9 4s 9 10s ಅಲ್ವಾ. 100/4. 100/4 ಅಂದರೆ ಮೇ ಬಿ 20 ಅಂತ ಕಾಣಿಸುತ್ತೆ, 20 ಅಲ್ವಾ. 100/25 ಮೀಟ್ರ್ ಪರ್ ಸೆಕೆಂಡ್, 25 ಮೀಟ್ರ್. ಇನ್ನೊಂದು ಸರಿ ನೋಡಿ, 90 ಕಿಲೋಮೀಟ್ರ್ ಪರ್ ಅವರ್. 90 ಅಂದರೆ 9 4s 36, 9 10s 90, 10 10s 100, 100/4 is 25. ಅಲ್ಲಿಗೆ ನಿಮಗೆ ಸ್ಪೀಡ್ಸ್ ಎರಡು ಕೊಟ್ಟಿದ್ದಾರೆ. ಈ ಕಡೆ ಹೋಗೋಣ ನಾವೀಗ. ಈಗ ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ? ರಿಲೇಟಿವ್ ವೆಲಾಸಿಟಿ ಆಫ್ ಯಾವ್ದು ತೊಗೊಳ್ಳೋಣ, ಯಾವುದಾದ್ರು ತೊಗೊಳ್ಳಿ. ಈ ಸಪ್ರೇಷನ್ ಇದರಿಂದ ಇದನ್ನು ಇದು ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎನೇ ತೊಗೊಂಡಿರೋಣ. ವಿತ್ ರೆಸ್ಪೆಕ್ಟ್ ಟು ಎ. ಯಾಕೆ ಹೇಳಿ, ಎ ವಿತ್ ರೆಸ್ಪೆಕ್ಟ್ ಬಿ ಮಾಡಿದ್ದು ಇಲ್ಲಿವರೆಗೆ. ಈಗ ಬಿ ವಿತ್ ರೆಸ್ಪೆಕ್ಟ್ ಟು ಏನೇ ಮಾಡೋಣ. ದಟ್ ಈಸ್ ವಿ ಬಿ ಎ. ಅವಾಗ ಏನು ಮಾಡ್ತೀರಾ ನೀವು, ಎ ಒಳಗಡೆ ಇದ್ದೀರಾ, ಬಿ ಕಾರ್ನ ಸ್ಪೀಡ್ ಲೆಕ್ಕ ಹಾಕ್ತಾ ಇದ್ದೀರಾ. ಆವಾಗ ವಿ ಬಿ ಮೈನಸ್ ವಿ ಎ. ಆಪೋಸಿಟ್ ಇದ್ದಾಗ ಮೈನಸ್ ಆಫ್ ಮೈನಸ್ ಪ್ಲಸ್ ಮಾಡ್ಕೋಬೇಕು ಫಾರ್ ಆಪೋಸಿಟ್. ರೆಫರ್ ಅವರ್ ರೆಗ್ಯುಲರ್ ಕ್ಲಾಸ್ ಡಿಸ್ಕಷನ್, ಮೇ ಬಿ ವಿಡಿಯೋ 4-5 ಇರಬೇಕು, 4 or 5 ನೋಡಿ, ಆ ವಿಡಿಯೋದಲ್ಲಿ ಇದಿದೆ. ಆಮೇಲೆ ವಿ ಬಿ ಎ 4 5 6 ಮೂರಲ್ಲಿ ಯಾವುದೇ ಇದೆ ನೋಡಿ ಎಕ್ಸ್ಪ್ಲೇಷನ್ ನೋಡ್ಕೊಳ್ಳಿ ಸರಿ. ಇವೆರಡು ಮಾಡ್ತೀರಾ, ಇವೆರಡು ಹಾಕ್ಕೊಂಡ್ರಿ. ಒಂದು 50/3, ಇನ್ನೊಂದು 25 ಆಗುತ್ತೆ. 25 3 75, 75 ಪ್ಲಸ್ 50 ಎಷ್ಟಾಯಿತು, 125 ಡಿವೈಡೆಡ್ ಬೈ 3 ಮೀಟ್ರ್ ಪರ್ ಸೆಕೆಂಡ್. ದಿ ವ್ಯಾಲ್ಯೂ ಆಫ್ ರಿಲೇಟಿವ್ ವೆಲಾಸಿಟಿ. ಅಂದರೆ ನೀವು ಕಾರ್ ಬಿನಲ್ಲಿ ಏನಲ್ಲಿ ಕೂತಿದ್ದೀರಾ, ಕಾರ್ ಏನಲ್ಲಿ ಕೂತ್ಕೊಂಡು ಬಿ ಬರೋದನ್ನು ನೋಡ್ತಾ ಇದ್ದೀರಾ. ನಿಮಗೆ ನೀವು ರೆಸ್ಟ್ ಆಗಿರ್ತೀರ, ಅದು ನಿಮ್ಮ ಕಡೆ ಓಡ್ ಬರ್ತಾ ಇದೆ. ಯಾವ ಸ್ಪೀಡ್ನಲ್ಲಿ? ಅಟ್ ಎ ಸ್ಪೀಡ್ ಆಫ್ 125/3 ಕಿಲೋಮೀಟರ್. ಆವಾಗ ನೀವು ಅಬ್ಸರ್ವ್ ಮಾಡಿದಾಗೆ ಫಾರ್ ಯು ದಿ ಟೈಮ್ ಟೇಕನ್ ಟು ಕವರ್ 100 ಮೀಟರ್ ಈಸ್, ಇದು ಯೂನಿಫಾರ್ಮ್ ಸ್ಪೀಡ್ ಆಗುತ್ತೆ. ದೇರ್ಫಾರ್ ಟೈಮ್ ಬೇಕು, ಟಿ ಈಕ್ವಲ್ಸ್ ಟು ರಿಲೇಟಿವ್ ವೆಲಾಸಿಟಿ ಡಿವೈಡ್ ಬೈ ಡಿಸ್ಟೆನ್ಸ್ ಡಿವೈಡ್ ಬೈ ರಿಲೇಟಿವ್ ವೆಲಾಸಿಟಿ ಅಲ್ವಾ. ರಿಲೇಟಿವ್ ಬಿ ಎ, ಇದು ವಿ ಬಿ ಎ ಅಂದರೆ ಡಿಸ್ಟೆನ್ಸ್ ಈಸ್ ವೆಲಾಸಿಟಿ ಟು ಟೈಮ್, ವೆಲಾಸಿಟಿ ಈಸ್ ಡಿಸ್ಟೆನ್ಸ್ ಬೈ ಟೈಮ್. ಹಾಗಾಗಿ ಟೈಮ್ ಟಿ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಈಸ್ 100 ಆ್ಯಂಡ್ ವೆಲಾಸಿಟಿ 125 ಡಿವೈಡ್ ಬೈ 3. ಸೊ 3 ಮೇಲೆ ಹೋಯಿತು, 300 ಡಿವೈಡ್ ಬೈ 125. ಸೊ ದಿ ಟೈಮ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಟೈಮ್ ಈಸ್ 2.4 seconds. ದಿ ಟೈಮ್ ಟೇಕನ್ ಟು ಕ್ರಾಸ್ ದಟ್ ಡಿಸ್ಟೆನ್ಸ್ 100 meter with the relative velocity 125/3 meter per second is 2.4 seconds. ಅಲ್ಲಿ ಇಷ್ಟೇ, ಏನೋ ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ದರೆ ಒಂದ್ರದ್ದು ವೆಲಾಸಿಟಿ ಇನ್ನೊಂದು ಸಬ್ಟ್ರಾಕ್ಟ್ ಆಗುತ್ತೆ, ವಿ ಎ ಮೈನಸ್ ವಿ ಬಿ. ಆಪೋಸಿಟಾಗಿ ಬರ್ತಾ ಇದ್ದರೆ ಆ್ಯಡ್ ಆಗುತ್ತೆ. ದಟ್ಸ್ ಇಟ್.
ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಒಂದೊಂದ್ಸರಿ ವಾಚ್ ಮಾಡಿ ನೀವೇ ಮಾಡೋದು ಪ್ರಾಕ್ಟೀಸ್. ತುಂಬ ಸುಲಭ. ನೀವು ವ್ಯಾಲ್ಯೂಸ್ ಹಾಕ್ಕೊಳ್ಳೋದು, ಸಬ್ಸ್ಟಿಟ್ಯೂಟ್ ಮಾಡೋದು, ಸಾಲ್ವ್ ಮಾಡೋದು. ಫಸ್ಟ್ ಇವುಗಳನ್ನ ಕಾಲ್ ಇದರಲ್ಲೇನೋ ಡೌಟ್ಸ್ ಬಂದರೆ ಯು ಜಸ್ಟ್ ಕಾಲ್ ಮೀ, ರೈಟ್. ಈಗ ಇಲ್ಲಿ ನಾನು ನಿಮಗೊಂದು 2-3 ಪ್ರಾಬ್ಲಮ್ಸ್ ಕೊಟ್ಟಿರ್ತೀನಿ, ಅಸೈನ್ಮೆಂಟ್. ಅದನ್ನು ನೀವು ನೋಡಿಕೊಂಡು ಬರೀರಿ, ರೈಟ್. ಟೇಕ್ ದೀಸ್ ಟು ಆ್ಯಸ್ ಹೋಮ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್. ವೆರಿ ಈಸಿ, ಜಸ್ಟ್ ಚೇಂಜ್ ದಿ ವ್ಯಾಲ್ಯೂಸ್. A stone dropped from a certain height 1.5 kilometers. ಹೈಟ್ ಕೊಟ್ಟಿದ್ದಾರೆ, ಅಲ್ಲೇ ಡ್ರಾಪ್ಡ್ ಅಂದರೆ ಇನಿಷಿಯಲ್ ವೆಲಾಸಿಟಿ 0, ಫೈನಲ್ ವೆಲಾಸಿಟಿ ಗೊತ್ತಿಲ್ಲ ನಿಮಗೆ. ಹೈಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ನಿಮಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೊಟ್ಟಿದೆ. ಅಲ್ಲಿಗೆ ಟೇಕ್ ಬೇಕಾದ್ರೆ ಬರಿತೀನಿ ಲಾಸ್ಟು. ಫಾರ್ ಬೋತ್ ಪ್ರಾಬ್ಲಮ್ಸ್ ಟೇಕ್ ಆಕ್ಸಲರೇಷನ್ -g ದಟ್ಸ್ ಈಕ್ವಲ್ ಟು -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ತೊಗೊಳ್ಳಿ, ಎರಡೂ ಪ್ರಾಬ್ಲಮ್ಸಿಗೆ ಕಾಮನ್ ಇದೆ. ಜಿ ಗೊತ್ತಿದೆ, ಯು ಗೊತ್ತಿದೆ, ಆ್ಯಂಡ್ ಟಿ ಹೈಟ್ ಗೊತ್ತಿದೆ. ಮಿಕ್ಕಿದ್ದು ಟೈಮ್ ಟೇಕನ್ ಆ್ಯಂಡ್ ಸ್ಪೀಡ್ ಇವೆರಡು ಕಂಡುಹಿಡಿಯಬೇಕು. ಸೆಕೆಂಡ್ ಒನ್, ಅ ಬಾಡಿ ಥ್ರೋನ್ ಅಪ್ ವಿತ್ ಅ ಸ್ಪೀಡ್. ಇಲ್ಲಿ ಯು ಕೊಟ್ಟಿದ್ದಾರೆ, ಅಪ್ವರ್ಡ್ಸ್ ಡೈರೆಕ್ಷನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಯು ಕೊಟ್ಟಿದ್ದಾರೆ, ಹೈಯೆಸ್ಟ್ ಪಾಯಿಂಟಿಗೆ ಹೋದಾಗ ನೋಡಿ ಇಲ್ಲಿ ಗ್ರೌಂಡು, ಹಿ ಹ್ಯಾಸ್ ಗಿವನ್ ಯು. ಹೈಯೆಸ್ಟ್ ಪಾಯಿಂಟಿಗೆ ಹೋದಾಗ ಫೈನಲ್ ವೆಲಾಸಿಟಿ 0. ಈ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಬೇಕು. ವಾಟ್ ಈಸ್ ದಿಸ್ ಡಿಸ್ಪ್ಲೇಸ್ಮೆಂಟ್? ಎಸ್ ಈಕ್ವಲ್ಸ್ ಟು ಹೆಚ್, ಇದು ಪಾಸಿಟಿವ್ ಅಪ್ವರ್ಡ್ಸ್. ಇಲ್ಲೂ ಎ ಈಕ್ವಲ್ಸ್ ಟು -g 9.8 ಮೀಟರ್ ಪರ್ ಸೆಕೆಂಡ್ಸ್ ಗೊತ್ತಾಗ್ತದೆ ಬೈ ದಸ್. ಹೈಟ್ ಕಂಡುಹಿಡಿಬೇಕು, ಆಮೇಲೆ ಎಷ್ಟು ಟೈಮ್ನಲ್ಲಿ ಹೋಯಿತು ಕಂಡುಹಿಡಿಬೇಕು. ವೆರಿ ಸಿಮಿಲರ್. ಜಸ್ಟ್ ಎಲ್ಲ ಒಂದು ಸರಿ ಸಾಲ್ವ್ ಮಾಡಿ ಆಮೇಲೆ ಟ್ರೈ ಆನ್ ಯುವರ್ ಓನ್. ಇದೇ ಥರ ನೋಡಿ, ಪ್ರಾಬ್ಲಮ್ಸ್ಗೆ ನಾನು ಪ್ರಾಕ್ಟೀಸ್ ಕೊಡದೆ ಹೋದ್ರೂ ಜಸ್ಟ್ ಗೋ ಆನ್ ಚೇಂಜಿಂಗ್ ದಿ ವ್ಯಾಲ್ಯೂಸ್, ಡೂ ಇಟ್ ಅಗೇನ್, ಚೇಂಜ್ ವ್ಯಾಲ್ಯೂಸ್, ಡೂ ಇಟ್ ಅಗೇನ್. ಈ ಥರ ಮಾಡ್ತಾ ಹೋದರೆ ಯು ವಿಲ್ ಬಿಕಮ್ ವೆರಿ ಪರ್ಫೆಕ್ಟ್ ಇನ್ ದಟ್ ಸ್ಟೆಪ್. ದೆನ್ ವಿಲ್ ಟೇಕ್ ಅಪ್ ನ್ಯೂ ಸ್ಟೆಪ್ಸ್ಗಳಲ್ಲಿ ಸಮ್ ಮೋರ್ ಮ್ಯಾಥಮೆಟಿಕ್ಸ್, ಇನ್ಯಾವುದೋ ಟ್ರಿಕ್ಸ್ಗಳು, ರಿಯಲ್ ಲೈಫ್ ಎಕ್ಸಾಂಪಲ್ಸ್ಗಳು ಇನ್ವಾಲ್ವ್ ಆಗಿರ್ತವೆ. ಬೇಸಿಕ್ ರಿಲೇಷನ್ಸ್ ರಿಮೈನ್ ದಿ ಸೇಮ್. ಈ ಥರ ಪ್ರಾಕ್ಟೀಸ್ ಮಾಡಿ ಮೈಂಡ್ ಇಟ್ಕೊಳ್ಳಿ. ಪ್ರತಿಯೊಂದೂ ನೀವು ಟ್ರೈ ಟು ರಿಮೆಂಬರ್. ಹೇಗೆ ಬಂದರೆ ಹೇಗೆ ಮಾಡಬೇಕು ಮೆಮೊರೈಸ್ ಮಾಡ್ಕೊಳ್ಳಿ. ಯಾಕೆ ನೀವು CET ನೀಟಲ್ಲಿ ಕ್ಲಿಕ್ ಆಗಲ್ಲ ನೋಡೋಣ. You practice, keep practicing like this. We'll continue.